ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೈನ್ಸ್ ಪಾಠ ಶಾಲೆ. ದಿಸ್ ಇಸ್ ಗಿರೀಶ್ ಬಾಬು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಒಂದು 401 ಎಕ್ಸಾಮ್ ಏನು ನಡೀತಲ್ವಾ, 3rd October 2024 ಅಲ್ಲಿ KE ಒಂದು ಕಂಡಕ್ಟ್ ಮಾಡ್ತು. ಆ ಒಂದು ಸೈನ್ಸ್ ಕ್ವಶನ್ಸ್ನ ಈ ಒಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಒಂದು 16 to 17 ಕ್ವಶನ್ಸ್ ಕೇಳಿದ್ರು ಸೈನ್ಸ್ ಅಂಡ್ ಟೆಕ್ನಾಲಜಿಯಿಂದ. ಸೊ ನಾವು ಏನು ಒಂದು ಟಾಪಿಕ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ಮ್ಯಾಕ್ಸಿಮಮ್ ಆ ಕ್ವಶನ್ಸೇ ಮ್ಯಾಕ್ಸಿಮಮ್ ಕವರ್ ಆಗ್ತು ಎಕ್ಸೆಪ್ಟ್ ಕರೆಂಟ್ ಅಫೇರ್ಸ್. ಓಕೆ, ಸೊ ಅದು ಯಾವ ತರ ಇದೆ ಏನು ಅಂತ ಲೆಟ್ಸ್ ಗೆಟ್ ಇನ್ ಟು ದ ಫಸ್ಟ್ ಕ್ವಶನ್. ಇಲ್ಲಿದೆ ನೋಡಿ, ಫಸ್ಟ್ ಕ್ವಶನ್ ಇಲ್ಲಿದೆ. ಕೆಳಕಂಡ ಯಾವ ಕೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ದ್ರವ್ಯಗಳ ರೋಧಕತೆಯು ವಸ್ತುಗಳ ಗುಣಧರ್ಮ ಮತ್ತು ತಾಪಮಾನಗಳ ಮೇಲೆ ಅವಲಂಬಿಸಿರುವುದಿಲ್ಲ ಅಂತ ಫಸ್ಟ್ ಹೇಳಿಕೆ ಕೊಟ್ಟಿದ್ದಾರೆ. ಸೆಕೆಂಡ್ ಹೇಳಿಕೆ ಬಂದ್ಬಿಟ್ಟು ರೋಧತೆಯು ಒಂದು ವಸ್ತುವಿನ ದ್ರವ್ಯದ ಗುಣಾತ್ಮಕ ಲಕ್ಷಣವಾಗಿದೆ. ಈ ಮೇಲಿನ ಹೇಳಿಕೆಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಈ ತರ ಹೋದ್ರೆ ಇನ್ನೊಂದ್ಸರಿ ಇಂಗ್ಲಿಷಲ್ಲಿ ಓದಿ, ನಿಮಗೆ ಅರ್ಥ ಆಗುತ್ತೆ. ದ ರೆಸಿಸ್ಟಿವಿಟಿ ಆಫ್ ಎ ಮೆಟೀರಿಯಲ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ದ ಸಬ್ಸ್ಟೆನ್ಸ್ ಅಂಡ್ ಟೆಂಪರೇಚರ್. ಫಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ದ ರೆಸಿಸ್ಟಿವಿಟಿ ಆಫ್ ಎ ಸಬ್ಸ್ಟೆನ್ಸ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ದ ಮೆಟೀರಿಯಲ್ ಆಫ್ ದ ಸಬ್ಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಏನಪ್ಪ ಹಿಂಗಂದ್ರೆ, ಸೊ ಇದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಫಸ್ಟ್ ರೋಧತೆ ಅಥವಾ ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ರೆಸಿಸ್ಟೆನ್ಸ್ ಏನಂದ್ರೆ, ಇಲ್ಲಿ ಒಂದು ವೈರ್ ಅಲ್ಲಿ ಕರೆಂಟ್ ಹಿಂಗೆ ಫ್ಲೋ ಆಗ್ತಾ ಇರುತ್ತೆ. ಸೊ ಕರೆಂಟ್ ಡೈರೆಕ್ಷನ್ ಈ ತರ ಇರುತ್ತೆ. ಕರೆಂಟ್ ಡೈರೆಕ್ಷನ್ಗೆ ಆಪೋಸಿಟ್ ಆಗಿ ಒಂದು ಇದು ಇರುತ್ತೆ. ಸೊ ಲೈಕ್ ಫ್ರಿಕ್ಷನ್ ತರ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ರೆಸಿಸ್ಟೆನ್ಸ್ ಅಂತ ಕರಿತೀವಿ, ರೋಧತೆ ಅಂತ ಕರಿತೀವಿ. ಸೊ ಇಟ್ ಈಸ್ ಅಪೋಸಿಷನ್ ಟು ದ ಅಪ್ಲೈಡ್ ಫ್ಲೋ ಆಫ್ ಕರೆಂಟ್, ನಾಟ್ ಅಪ್ಲೈಡ್ ಫ್ಲೋ ಆಫ್ ಕರೆಂಟ್ ಅಂತ ಹೇಳ್ಬೋದು. ಓಕೆನಾ, ದಟ್ ವಿ ಆರ್ ಕಾಲ್ಡ್ ಆಸ್ ವಾಟ್, ರೆಸಿಸ್ಟೆನ್ಸ್. ಅಂಡ್ ಇನ್ನೊಂದು ವಿಷಯ ಏನಂದ್ರೆ, ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಡಿಪೆಂಡ್ಸ್ ಆನ್ ರೆಸಿಸ್ಟೆನ್ಸ್ ಅಂತ ಕೇಳ್ತಾರೆ. ರೋಧತೆಯು ಯಾವುದ್ರ ಮೇಲೆ ಅವಲಂಬನೆ ಆಗಿದೆ ಅಂತ ಕ್ವಶನ್ ಕೇಳ್ತಾರೆ. ಸೊ ಅದು ಬಂದ್ಬಿಟ್ಟು ಸಿ ನೋಡಿ, ಇಲ್ಲಿ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್. ಅಂದ್ರೆ ಈ ಒಂದು ವಸ್ತುವಿನ ಅಥವಾ ಒಂದು ಕಂಡಕ್ಟರ್, ಒಂದು ವಾಹಕದ ಒಂದು ಉದ್ದ ಹೆಚ್ಚಾದಂತೆ ರೋಧತೆಯು ಹೆಚ್ಚಾಗುತ್ತದೆ. ಸೊ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1 by area. R is inversely proportional to 1 by area. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಇವೆರಡನ್ನು ನಾವು ಸೇರಿಸಿ ಬರೆದ್ರೆ R is proportional to L by A. ಸೊ ಇವಾಗ ನಾವಿನ್ನು ಇದೊಂದು ಪ್ರಪೋರ್ಷನಾಲಿಟಿನ ತೆಗೆದ್ಬಿಟ್ಟೆ R is equal to rho L by A. ಸೊ ನಮಗೆ ಈ ಒಂದು ರೋ ಏನು ಬಂದಿದ್ದಿಲ್ಲ ಅದನ್ನೇ ನಾವೇನು ಕರೆಯೋದು ರೆಸಿಸ್ಟಿವಿಟಿ ಅಂತ ಕರಿತೀವಿ, ರೋಧಕತೆ ಅಂತ ಕರಿತೀವಿ ಕನ್ನಡದಲ್ಲಿ, ರೋಧಕತೆ. ಸೊ ರೋ ಇಸ್ ಈಕ್ವಲ್ ಟು ಆರ್ ಎ ಬೈ ಎಲ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಹಾಗಾದ್ರೆ ಏನಪ್ಪ ಈ ಒಂದು ರೆಸಿಸ್ಟಿವಿಟಿ ಅಂದ್ರೆ, ಸೊ ರೆಸಿಸ್ಟೆನ್ಸ್ ಆಫರ್ಡ್ ಬೈ ಎ ವೈರ್ ಆಫ್ ಯೂನಿಟ್ ಲೆಂತ್ ಅಂಡ್ ಯೂನಿಟ್ ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಏನಪ್ಪ ಇದಕ್ಕೆ ಯೂನಿಟ್ SI ಮಾಪನ ಏನಂದ್ರೆ, ರೋ ಆರ್ಗೆ ಓಮ್ ಅಂತ ಕರಿತೀವಿ. ಸೊ ಏರಿಯಾಗೆ ಮೀಟರ್ ಸ್ಕ್ವೇರ್, ನೆಕ್ಸ್ಟ್ ಲೆಂತ್ಗೆ ಮೀಟರ್ ಬರುತ್ತೆ, ಮೀಟರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ಓಮ್ ಮೀಟರ್ ಆಗುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಇಲ್ಲಿ ನಮಗೆ ತಿಳಿಬೇಕಾಗಿರೋದು ಏನಂದ್ರೆ, ಇಲ್ಲಿ ಕ್ವಶನ್ಸ್ ನೋಡಿ, ಎಲ್ಲಿದೆಯಲ್ಲ ಫಸ್ಟ್ ಕ್ವಶನ್ ನೋಡಿ. ದ ರೆಸಿಸ್ಟಿವಿಟಿ ಆಫ್ ಅ ಮೆಟೀರಿಯಲ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಸಬ್ಸ್ಟೆನ್ಸ್ ಅಂಡ್ ಟೆಂಪರೇಚರ್. ಅಂದ್ರೆ ಈ ಒಂದು ರೋಧಕತೆಯು ವಸ್ತುಗಳ ಗುಣಧರ್ಮ ಮತ್ತು ತಾಪಮಾನಗಳ ಮೇಲೆ ಅವಲಂಬನೆ ಆಗಿರೋದಿಲ್ಲ ಅಂತ ಕ್ವಶನ್ ಕೇಳಿದ್ದಾರೆ. ಬಟ್ ಅದೇನಂದ್ರೆ ತಪ್ಪಾಗಿರುತ್ತೆ, ಅದು ಡಿಪೆಂಡ್ ಆಗಿರುತ್ತೆ. ಟೆಂಪರೇಚರ್ ಜಾಸ್ತಿ ಆದಂಗೆಲ್ಲ ಅದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಇಲ್ಲಿ ಸೆಕೆಂಡ್ ಒಂದು ಸ್ಟೇಟ್ಮೆಂಟ್ ಏನಿದೆ, ರೆಸಿಸ್ಟಿವಿಟಿ ಆಫ್ ಎ ಸಬ್ಸ್ಟೆನ್ಸ್ ವಿಚ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ದ ಮೆಟೀರಿಯಲ್. ಕರೆಕ್ಟ್, ಅದು ರೆಸಿಸ್ಟಿವಿಟಿ ಅನ್ನೋದು ಒಂದು ಮೆಟೀರಿಯಲ್ ನ ಒಂದು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಅನ್ನೋದು ಬಂದ್ಬಿಟ್ಟಿರತ್ತೆ. ಏನ್ ಹೇಳ್ಬೋದು ನಾವು ಅದನ್ನ, ಹುಟ್ಟು ಗುಣ ಅಂತ ಹೇಳ್ಬೋದು. ಏನು? ಹುಟ್ಟು ಗುಣ. ಸೊ ಅದಕ್ಕೆ ಈ ಒಂದು ರೆಸಿಸ್ಟಿವಿಟಿ ಅನ್ನೋದು ಏನಿದೆ, ಈ ಒಂದು ರೆಸಿಸ್ಟಿವ್ ಅನ್ನೋದು ಯಾವುದೇ ಒಂದು ವಾಹಕದ ಹುಟ್ಟು ಗುಣ ಅಂತ ಹೇಳ್ಬೋದು. ಏನ್ ಗುಣ? ಹುಟ್ಟು ಗುಣ. ಅಂದ್ರೆ ಹುಟ್ಟು ಗುಣ ಸತ್ರು ಹೋಗಲ್ಲ ಅಂತಾರಲ್ಲ, ಆ ರೀತಿ. ಅಂದ್ರೆ ಇನ್ಹೆರಿಟೆನ್ಸ್ ಅಂತ ಹೇಳ್ಬೋದು, ಇನ್ಹೆರೆಂಟ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಓಕೆ, ಸೊ ಅದು ವಾಹಕತ ಏನಿದೆಯೋ ಆ ಒಂದು ರೆಸಿಸ್ಟಿವಿಟಿ ಅನ್ನೋದು ವಾಹಕವಾಗಿದ್ರೆ ಅದಕ್ಕೆ ಕರೆಕ್ಟ್ ಆಗಿ ವಾಹಕತೆ ಅನ್ನೋದು ಇದ್ದೇ ಇರುತ್ತೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್.
ನೆಕ್ಸ್ಟ್ ನೋಡಿ ನಾವು ಇನ್ನೊಂದು ಹೇಳ್ಬೋದು, ರೆಸಿಸ್ಟಿವಿಟಿ ಡಿಪೆಂಡ್ಸ್ ಆನ್ ಇಟ್ಸ್ ನೇಚರ್ ಅಂಡ್ ಟೆಂಪರೇಚರ್ ಆಫ್ ದ ಕಂಡಕ್ಟರ್. ಸೊ ಅದು ಏದ್ರ ಮೇಲೆ ಡಿಪೆಂಡ್ ಆಗಿದೆ? ನೇಚರ್ ಮೇಲೆ ಡಿಪೆಂಡ್ ಆಗಿದೆ. ನೆಕ್ಸ್ಟ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿದೆ. ಕ್ಲಿಯರ್? ಆದರೆ ಇದು ಯಾವುದೇ ಒಂದು ಶೇಪ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಓಕೆನಾ? ಅರ್ಥ ಆಯ್ತಲ್ವಾ? ಸೊ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ, ಯಾವುದೇ ಒಂದು ಮೆಟೀರಿಯಲ್ ಆಗಿರ್ಬೋದು, ಮೆಟೀರಿಯಲ್ ಸೇಮ್ ಇರುತ್ತೆ. ಯಾವುದೋ ಒಂದು ಮೆಟೀರಿಯಲ್ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ನಾನು ಕಾಪರ್ ತಗೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಕಾಪರ್ ವಸ್ತು ತಗೊಂಡಿದ್ದೀನಿ, ತಾಮ್ರ ತಗೊಂಡಿದ್ದೀನಿ. ಸೊ ಇದೇನಾಗತ್ತೆ, ಲೆಂತ್ ಅನ್ನೋದು, ಉದ್ದ ಅನ್ನೋದು ಚೇಂಜ್ ಆದ್ರೆ ರೆಸಿಸ್ಟೆನ್ಸ್ ಅನ್ನೋದು ಚೇಂಜ್ ಆಗುತ್ತೆ. ಬಟ್ ರೆಸಿಸ್ಟಿವಿಟಿ ಅನ್ನೋದು ಚೇಂಜ್ ಆಗೋದಿಲ್ಲ. ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಓಕೆ, ಮೆಟೀರಿಯಲ್ ಇಸ್ ಸೇಮ್ ಬಟ್ ಡಿಫ್ರೆಂಟ್ ಲೆಂತ್ ಅಂಡ್ ಏರಿಯಾ ಕ್ರಾಸ್ ಸೆಕ್ಷನ್. ರೆಸಿಸ್ಟಿವಿಟಿ ರಿಮೈನ್ಸ್ ಸೇಮ್ ಬಟ್ ರೆಸಿಸ್ಟೆನ್ಸ್ ವಿಲ್ ಡಿಫರ್. ಇದು ನೆನ್ಪಿಡ್ಬೇಕು ನೀವು. ರೆಸಿಸ್ಟಿವಿಟಿ ಅನ್ನೋದು ಚೇಂಜ್ ಆಗೋದಿಲ್ಲ, ಬಟ್ ರೆಸಿಸ್ಟೆನ್ಸ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಲೆಂತ್ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ, ರೆಸಿಸ್ಟೆನ್ಸ್ ಅನ್ನೋದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಇದೆಷ್ಟೇ ಲೆಂತ್ ಇರಲಿ, ಇನ್ನೂ ಉದ್ದವಾಗಿರ್ಲಿ, ರೋ ಅನ್ನೋದು ಕಾನ್ಸ್ಟೆಂಟ್ ಇರುತ್ತೆ. ರೆಸಿಸ್ಟಿವಿಟಿ ವಿಲ್ ನೆವರ್ ಚೇಂಜ್. ಅದು ಹುಟ್ಟು ಗುಣ ಹಂಗೆ ಬಂದ್ಬಿಟ್ಟಿರತ್ತೆ. ಅರ್ಥ ಆಯ್ತಲ್ವಾ? ಎಸ್, ಇಲ್ಲಿ ಆಪ್ಷನ್ಸ್ ನೋಡಿ. ಇಲ್ಲಿ ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಆರ್ ಟ್ರೂ. ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ಮೆಂಟ್ 1. ಇದು ಅಲ್ಲ, ಯಾಕಂದ್ರೆ ಇದು ಫಸ್ಟ್ ಅನ್ನೋದು ರಾಂಗ್ ಇದೆ. ಡಸ್ ನಾಟ್ ಡಿಪೆಂಡ್ ಅಂತ ಇದೆ, ಬಟ್ ಇಟ್ ಈಸ್ ಡಿಪೆಂಡ್. ಓಕೆ, ನೆಕ್ಸ್ಟ್ ನೋಡಿ. ಇಲ್ಲಿ ಬೋತ್ ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ ಆರ್ ಟ್ರೂ. ನೋ. ಸ್ಟೇಟ್ಮೆಂಟ್ 1 is true. No. ಸ್ಟೇಟ್ಮೆಂಟ್ 1 is false. Correct. And statement 2 is true. ಕರೆಕ್ಟ್ ಆಗಿದೆ. ಸೊ ಅಲ್ಲಿ ಆಪ್ಷನ್ 4 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಸೊ ರೆಸಿಸ್ಟೆನ್ಸ್ ಅಂದ್ರೆ ಇಸ್ ಅಪೋಸಿಷನ್ ಟು ದ ಅಪ್ಲೈಡ್ ಕರೆಂಟ್. ಅದನ್ನ ನಾವೇನೇನು ಕರಿತೀವಿ? ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಕ್ಲಿಯರ್? ಇದೆಲ್ಲ ನೆನ್ಪಿಟ್ಕೋಬೇಕು. ಎಸ್, ಆಪ್ಷನ್ 4 ಇಸ್ ದ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಇಲ್ಲಿ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಹೇಳಿಕೆ 1, ಆಸಿಡ್ ಮಳೆಯಲ್ಲಿ pH 5.6 ಇಂದ ಕಡಿಮೆ ಇರುತ್ತೆ. ನೆಕ್ಸ್ಟ್ ಆಪ್ಷನ್ ಹೇಳಿಕೆ 2, ಆಸಿಡ್ ಮಳೆಯಲ್ಲಿ ನೈಟ್ರಿಕ್ ಆಸಿಡ್ ಮತ್ತು ಸಲ್ಫ್ಯೂರಿಕ್ ಆಸಿಡ್ ಅಂತಹ ಆಸಿಡ್ಗಳನ್ನು ಒಳಗೊಂಡಿರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಹೌದು, pH 5.6 ಆಗಿರುತ್ತೆ. ಸೊ ಅದರಲ್ಲಿ ಏನಿರುತ್ತೆ? ನೈಟ್ರಿಕ್ ಆಸಿಡ್ ಇರುತ್ತೆ, ಸಲ್ಫ್ಯೂರಿಕ್ ಆಸಿಡ್ ಇರುತ್ತೆ. ಕ್ಲಿಯರ್? ಸೊ 2 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ಸ್ ನೋಡ್ತಾ ಹೋಗೋಣ. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್ ಅಂಡ್ ಸ್ಟೇಟ್ಮೆಂಟ್ 2 ಇಸ್ ಎಕ್ಸ್ಪ್ಲೈನ್ ಸ್ಟೇಟ್ಮೆಂಟ್ ಎ. ಕರೆಕ್ಟ್ ಇದೆ. ಸೊ ಆಪ್ಷನ್ ಫಸ್ಟ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್? ಎಸ್. ನೋಡಿ, ಇಲ್ಲಿ ಮತ್ತಷ್ಟು ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ. ದ ಕಾರ್ಬನ್ ಡೈಆಕ್ಸೈಡ್ ಡಿಸಾಲ್ವ್ಸ್ ಇನ್ ದ ರೈನ್ ವಾಟರ್ ಅಂಡ್ ಫಾರ್ಮ್ಸ್ ಕಾರ್ಬೋನಿಕ್ ಆಸಿಡ್. ಹೌದು, ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ರೈನ್ ವಾಟರ್ ಜೊತೆ ಡಿಸಾಲ್ವ್ ಆಗ್ಬಿಟ್ಟು ಕಾರ್ಬೋನಿಕ್ ಆಸಿಡ್ ಅನ್ನೋದು ರಿಲೀಸ್ ಆಗುತ್ತೆ, ಫಾರ್ಮ್ ಆಗುತ್ತೆ. ಕ್ಲಿಯರ್? ಸೊ ದ ಕೆಮಿಕಲ್ ಈಕ್ವೇಶನ್ ಫಾರ್ ದಿಸ್ ಈಕ್ವೇಶನ್ ಇಸ್ H2O plus CO2 gives rise to H2CO3 ಅಂತ ಹೇಳ್ಬೋದು. ನಾರ್ಮಲ್ ರೈನ್ ಹ್ಯಾಸ್ pH ಎಷ್ಟಿರುತ್ತೆ? ಲೆಸ್ ದ್ಯಾನ್ ಅಬೌಟ್ 5.6 ಆಗಿರ್ಬೋದು, ಅಥವಾ ಲೆಸ್ ದ್ಯಾನ್ 5.6 ಆಗಿರುತ್ತೆ. ಓಕೆ, ಸೊ ನನಗೆ pH ಸ್ಕೇಲ್ ಅಂದ್ರೆ ಏನು? ಪವರ್ ಆಫ್ ಹೈಡ್ರೋಜನ್ ಆರ್ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಕೂಡ ಹೇಳ್ಬೋದು ನಾವು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಕೇಲ್ ರೇಂಜಸ್ ಫ್ರಮ್, ಒಂದು pH ಸ್ಕೇಲ್ ಒಂದು ರೇಂಜ್ ಎಲ್ಲಿಂದ ಎಲ್ಲಿರುತ್ತೆ ಅಂತ ಒಂದು ಆಸಿಡ್ ಬೇಸಿಸ್ ಒಂದು ಚಾಪ್ಟರ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಕೆಮಿಸ್ಟ್ರಿ ಸೀರೀಸ್ ಅಲ್ಲಿ. ಇನ್ನು ಯಾರು ನೋಡಿಲ್ಲ, ಪ್ಲೀಸ್ ಗೋ ಬ್ಯಾಕ್ ಟು ದ ಪ್ಲೇ ಲಿಸ್ಟ್. ಕೆಮಿಸ್ಟ್ರಿ ಸೀರೀಸ್ ಅಲ್ಲಿ ಆಸಿಡ್ ಬೇಸಿಸ್ ಅಂತ ನೋಡಿ, ನಾವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ವಿ ಇದರಲ್ಲಿ. ಓಕೆ, ಇದನ್ನ ಆಸಿಡ್ಸ್ ಅಂದ್ರೆ ಏನು, ಬೇಸ್ ಅಂದ್ರೆ ಏನು, ಎಲ್ಲಿಂದ ಎಲ್ಲಿಗಿದ್ರೆ ಆಸಿಡ್ಸು, ಯಾವ್ಯಾವ ಒಂದು ವಸ್ತು ಯಾವ ಆಮ್ಲವನ್ನು ಒಳಗೊಂಡಿದೆ, ಎಲ್ಲದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ 0 to 14 ತನಕ ಇರುತ್ತೆ pH ಸ್ಕೇಲು. ಓಕೆ, ಲೆಸ್ ದ್ಯಾನ್ 7 pH ಸ್ಕೇಲ್, ಲೆಸ್ ದ್ಯಾನ್ 7 ಇಂಡಿಕೇಟ್ ಅಸಿಡಿಟಿ, ಅಂದ್ರೆ ಇಲ್ಲಿ 7 ಇರುತ್ತೆ. 7 ಕರೆಕ್ಟ್ ಆಗಿದ್ರೆ ಏನಂತ ಕರಿತೀವಿ? ನ್ಯೂಟ್ರಲ್ ಅಂತ ಕರಿತೀವಿ. ಲೆಸ್ ದ್ಯಾನ್ 7 ಆಮ್ಲೀಯತೆಯನ್ನು ಹೊಂದಿರುತ್ತೆ, ಗ್ರೇಟರ್ ದ್ಯಾನ್ 7 ಪ್ರತ್ಯಾಮ್ಲೀಯತೆಯನ್ನು ಹೊಂದಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ಅದೇ ರೀತಿ ಆಸಿಡ್ ರೈನ್ ಕನ್ಸಿಸ್ಟ್ ಆಫ್ ಆಸಿಡ್ ಲೈಕ್ ನೈಟ್ರಿಕ್ ಆಸಿಡ್ ಅಂಡ್ ಸಲ್ಫ್ಯೂರಿಕ್ ಆಸಿಡ್. ಕ್ಲಿಯರ್? ಎಸ್ ನೋಡಿ, ನೆಕ್ಸ್ಟ್ ಕ್ವಶನ್ ಈ ತರ ಇದೆ. ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಅಂತ ಇದೆ. ಕಾರ್ಬನ್ ಡೈಆಕ್ಸೈಡ್ ಈಸ್ ಮೇಜರ್ ಗ್ರೀನ್ ಹೌಸ್ ಗ್ಯಾಸ್ ಅಂತ ಇದೆ. ನೆಕ್ಸ್ಟ್ CFCs ಕ್ಯಾನ್ ಕಾಸ್ ಓಝೋನ್ ಡಿಗ್ರೇಡೇಷನ್ ಅಂತ ಇದೆ. ಇನ್ 3 ಮೈಲ್ ಐಲ್ಯಾಂಡ್ ಆಕ್ಸಿಡೆಂಟಲ್ ರೇಡಿಯೋ ಆಕ್ಟಿವ್ ಲೀಕೇಜ್ ಅಕ್ಕರ್ಡ್ ಅಂತ ಇದೆ. ಸೊ ನೆಕ್ಸ್ಟ್, ಗ್ರೀನ್ ಹೌಸ್ ಎಫೆಕ್ಟ್ ಈಸ್ ಡ್ಯೂ ಟು ರಿಲೀಸ್ ಆಫ್
ಆಗ್ರೋಕೆಮಿಕಲ್ ಇಂಟು ವಾಟರ್ ಅಂತ ಇದೆ. ಅಂದ್ರೆ ನೋಡಿ ಇಲ್ಲಿ CO2 ಒಂದು ಪ್ರಮುಖ ಹಸಿರುಮನೆ ಅನಿಲವಾಗಿದೆ. CFCಗಳು ಓಝೋನ್ ಪದರ ದುರ್ಬಲಗೊಳ್ಳಲು ಕಾರಣವಾಗುತ್ತೆ. ಮೈಲ್ ದ್ವೀಪದಲ್ಲಿ ಅಚಾನಕವಾಗಿ ವಿಕಿರಣ ಹೊರಸೂಸುವಿಕೆ ಸಂಭವಿಸಿತು ಅಂತ ಇದೆ. ಹಸಿರುಮನೆ ಪರಿಣಾಮ ನೀರಿಗೆ ಕೃಷಿ ರಾಸಾಯನಿಕಗಳ ಸೇರ್ಪಡೆಯಿಂದಾಗಿ ಉಂಟಾಗಿದೆ. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗಮನಿಸಿ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಏನಿದೆ ನೋಡಿ, ABC ಓನ್ಲಿ. ಇಲ್ಲಿ ಗ್ರೀನ್ ಹೌಸ್ ಗ್ಯಾಸ್ ಹೌದು, ಕರೆಕ್ಟ್ ಇದೆ. ನೆಕ್ಸ್ಟ್ CFC ಏನದು ಓಝೋನ್ ಡಿಪ್ಲೇಷನ್ಗೆ ಕಾರಣವಾಗುತ್ತೆ, ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ನೋಡಿ ಏನಿದೆ, ದ 3 ಮೈಲ್ ಐಸ್ಲ್ಯಾಂಡ್ ಆಕ್ಸಿಡೆಂಟಲ್ ರೇಡಿಯೋ ಆಕ್ಟಿವ್ ಲೀಕೇಜ್ ಅಕ್ಕಡ್. ಎಸ್ ಹೌದು, ಇಲ್ಲಾಗಿದೆ. ಸೊ ಇದು ಯಾವಾಗಂದ್ರ 1979 ಮಾರ್ಚ್ 28 ಅಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಬಟ್ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಅಲ್ಲ. ಸೊ ಅದಕ್ಕೆ ABC ಮಾತ್ರ ಕರೆಕ್ಟ್ ಆಗಿರುತ್ತೆ. ಆಪ್ಷನ್ 1 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, 4th ಕ್ವಶನ್ ಈ ತರದ. ಸಾಫ್ಟ್ ಡ್ರಿಂಕ್ಸ್ ಬೆವರೇಜಸ್ ಆರ್ ಯೂಶಲಿ ಸ್ಟೋರ್ಡ್ ಇನ್ PET ಬಾಟಲ್ಸ್ ಅಂತ ಕ್ವಶನ್ ಕೇಳಿದರೆ, ಲಘು ಪಾನೀಯಗಳನ್ನು ಸಾಫ್ಟ್ ಡ್ರಿಂಕ್ಸ್ ಸಾಧಾರಣವಾಗಿ ಪೆಟ್ ಅಥವಾ ಬಾಟಲ್ಗಳಲ್ಲಿ ತುಂಬಿಸಿಡಲಾಗುತ್ತೆ. ಅಥವಾ ಪೆಟ್ ಅಂದ್ರೆ ಏನು ಅಂತ ಕ್ವಶನ್ ಕೇಳಿದ್ದಾರೆ. ವಾಟ್ ಡು ಯು ಮೀನ್ ಬೈ PET ಆರ್ ಎಕ್ಸ್ಪ್ಯಾಂಡ್ PET ಅಂತ ಕ್ವಶನ್ ಕೇಳಿದ್ದಾರೆ. ನೋಡಿ ಇಲ್ಲಿ ಪಾಲಿಎಥಿಲೀನ್ ಟೆರಾಪ್ಥಲೇಟ್, ಪಾಲಿಇಥೈಲ್ ಟಾಲಿನ್, ಪ್ರೊಪೈಲ್ ಈಥೈಲ್ ಟೆರಾಪ್ಥಲೇಟ್, ಪಿನೈಲ್ ಎಥಲೀನ್ ಟೆರಾಪ್ಥಲೇಟ್ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ದಟ್ ಈಸ್ ಫಸ್ಟ್ ಒನ್ ಆನ್ಸರ್, ದಟ್ ಈಸ್ ಪಾಲಿಎಥಿಲೀನ್ ಟೆರಾಪ್ಥಲೇಟ್. ಪಾಲಿಎಥಿಲೀನ್ ಟೆರಾಪ್ಥಲೇಟ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಈ ಒಂದು ಪಾಲಿ ಅಂದ್ರೆ ಏನು, ಪಾಲಿಥೀನ್ ಅಂದ್ರೆ ಏನು, ಪಾಲಿಮರ್ಸ್ ಅಂದ್ರೆ ಏನು, ಆಲ್ರೆಡಿ ಐ ಡಿಸ್ಕಸ್ ಲಾಟ್ ಆಫ್ ಥಿಂಗ್ಸ್ ಇನ್ ದಟ್ ಕೆಮಿಸ್ಟ್ರಿ. ಓಕೆ, ಸೊ ಅದರಲ್ಲಿ ನೀವು ನೋಡಿಲ್ಲ ಅಂದ್ರೆ ಜಸ್ಟ್ ಗೋ ಬ್ಯಾಕ್ ಪ್ಲೇ ಲಿಸ್ಟ್ ಅನ್ನು ಚೆಕ್ ಮಾಡಿ, ನಿಮಗೆ ಕೆಮಿಸ್ಟ್ರಿಯಲ್ಲಿ ಸಿಗತ್ತೆ. ಸೊ ಅದಾಗಿಯೂ ಸ್ವಲ್ಪ ಒಂದು ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಇಲ್ಲಿ ಫಸ್ಟ್ಗೆ ನೈಸರ್ಗಿಕ ಪಾಲಿಮರ್ಸ್, ನ್ಯಾಚುರಲ್ ಪಾಲಿಮರ್ಸ್ ಅಂತ ಬರುತ್ತೆ. ಸೊ ನೈಸರ್ಗಿಕವಾಗಿ ಸಿಗೋ ಒಂದು ಪಾಲಿಮರ್ಸ್ಗೆ ನ್ಯಾಚುರಲ್ ಪಾಲಿಮರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಪ್ರೋಟೀನ್ಗಳು, ಸಿಲ್ಕ್, ರೇಷ್ಮೆ, ಉಣ್ಣೆ ಇತ್ಯಾದಿ ಆಗಿರುತ್ತೆ. ಸಿಂಥೆಟಿಕ್ ಪಾಲಿಮರ್ಸ್ ಅಂದ್ರೆ ಒಂದು ಮಾನವ ನಿರ್ಮಿತ ಒಂದು ಮೇಡ್ ಬೈ ಹ್ಯೂಮನ್ ಬೀಯಿಂಗ್ಸ್, ಅಂದ್ರೆ ಮಾನವ ನಿರ್ಮಿತ ಒಂದು ಪಾಲಿಮರ್ಸ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಸಿಂಥೆಟಿಕ್ ಪಾಲಿಮರ್ಸ್ ಅಂತ ಕರಿತೀವಿ. ಓಕೆ, ಸೊ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ನೈಲಾನ್, ಪಾಲಿಥೀನ್, ನೆಕ್ಸ್ಟ್ ರೇಯಾನ್ ಅಂತ ಬರುತ್ತೆ, ಪಾಲಿಎಥಿಲೀನ್, ಇವೆಲ್ಲ ಒಂದು ಕಮ್ಸ್ ಅಂಡರ್ ಸಿಂಥೆಟಿಕ್ ಪಾಲಿಮರ್ಸ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದ್ರೆ ಒಂದು ಎಕ್ಸಾಂಪಲ್ಸ್ ನೋಡಿ, ಇಲ್ಲಿ ರೇಯನ್ ಅಂತ ನಾನು ತಗೊಂಡಿದ್ದೀನಿ, ಇದೊಂದು ಸಿಂಥೆಟಿಕ್ ಪಾಲಿಮರ್ ಆಗಿರುತ್ತೆ. ಓಕೆ, ಸೊ ರೇಯನ್ ಈಸ್ ಮೇಡ್ ಅಪ್ ಆಫ್ ವುಡ್ ಪಲ್ಪ್ ಇಂದ ಮಾಡಲ್ಪಟ್ಟಿರುತ್ತೆ. ರೇಯಾನ್ಗೆ ನಾವು ಆರ್ಟಿಫಿಷಿಯಲ್ ಸಿಲ್ಕ್ ಅಂತ ಕರಿತೀವಿ, ಅಂದ್ರೆ ಕೃತಕ ರೇಷ್ಮೆ ಅಂತ ಕರಿತೀವಿ, ಕೃತಕ ರೇಷ್ಮೆ. ಓಕೆ, ಇದನ್ನೆಲ್ಲ ನಾನು ಡಿಸ್ಕಸ್ ಮಾಡಿದ್ದೀನಿ ಚಾಪ್ಟರ್ ವೈಸ್. ಇಟ್ ಈಸ್ ಆಲ್ಸೋ ನೋನ್ ಆಸ್ ಆರ್ಟಿಫಿಷಿಯಲ್ ಸಿಲ್ಕ್. ಇಲ್ಲೇ ಇದೆ ನೋಡಿ. ಓಕೆ, ಯಾಕೆಂದ್ರೆ ಅದು ಒಂದು ಸಿಲ್ಕ್ ಅಥವಾ ರೇಷ್ಮೆನ ಒಂದು ಹೊಂದಾಣಿಕೆಯನ್ನು ಹೋಲುತ್ತೆ, ಪ್ರಾಪರ್ಟೀಸ್ನ ಹೋಲುತ್ತೆ, ಅದಕ್ಕೆ ವಿ ಆರ್ ಕಾಲ್ ಇಟ್ ಆಸ್ ಆರ್ಟಿಫಿಷಿಯಲ್ ಸಿಲ್ಕ್. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಮಾನೋಮರ್ ಆಫ್ ರೇಯಾನ್ ಈಸ್ ಸೆಲ್ಯುಲೋಸ್. ಒಂದು ಮಾನೋಮರ್ ಯಾವ್ದಪ್ಪ ಈ ಒಂದು ರೇಯಾನ್ ಅಂದ್ರೆ ಸೆಲ್ಯುಲೋಸ್ ಅಂತ ಕರಿತೀವಿ. ಅನೇಕ ಸೆಲ್ಯುಲೋಸ್ಗಳು ಸೇರಿ ಈ ಒಂದು ಪಾಲಿಮರ್ ರೇಯಾನ್ ಆಗಿದೆ. ನೆಕ್ಸ್ಟ್ ನೋಡಿ ಇಲ್ಲಿ ದ ಮಾನೋಮರ್ ಆಫ್ ನೈಲಾನ್ 66 ಈಸ್ ಅಡಪಿಕ್ ಆಸಿಡ್ ಅಂಡ್ ಎಕ್ಸಾಮೆಥಲಿನ್ ಡಯಾಮೈನ್ ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ನೋಡಿ ಟೆರೆಲಿನ್ ಅಂತ ಕರಿತೀವಿ. ಟೆರೆಲಿನ್ ಇಸ್ ಎ ಸಿಂಥೆಟಿಕ್ ಪಾಲಿಯೆಸ್ಟರ್ ಫೈಬರ್ ಆಗಿರುತ್ತೆ. ಓಕೆ, ಸಿಂಥೆಟಿಕ್ ಪಾಲಿಯೆಸ್ಟರ್ನ ಒಂದು ಫೈಬರ್ ಆಗಿರುತ್ತೆ ಟೆರೆಲಿನ್ ಅನ್ನೋದು. ಇದು ಒಂದ್ಸರಿ ಕ್ವಶನ್ ಕೇಳಿದ್ದಾರೆ. ಓಕೆ, ನೋಡಿ ಇಲ್ಲಿ ಕಮಿಂಗ್ ಟು ದ ಆನ್ಸರ್, ಪಾಲಿಎಥಿಲೀನ್ ಟೆರಾಪ್ಥಲೇಟ್ ಅನ್ನೋದು ಒಂದು ಪಾಲಿಮರ್ ಆಗಿರುತ್ತೆ, ಅದೊಂದು ಪ್ಲಾಸ್ಟಿಕ್ ಕೂಡ ಆಗಿರುತ್ತೆ. ಸೊ ಪಾಲಿಎಥಿಲೀನ್ ಟೆರಾಪ್ಥಲೇಟ್ ಇಸ್ ಎ ಕಂಡೆನ್ಸೇಷನ್ ಪಾಲಿಮರ್ ಆಫ್ ಎಥಿಲೀನ್ ಗ್ಲೈಕಾಲ್ ಅಂಡ್ ಟೆರಾಪ್ಥಲಿಕ್ ಆಸಿಡ್ ಅಂತ ಹೇಳ್ಬಿಟ್ಟು. ಇದು ಏನೇನು ಉಪಯೋಗ, ಏನೇನು ಬಳಸ್ತೀವಿ, ಇದನ್ನ ಶಾಪಿಂಗ್ ಬ್ಯಾಗ್ಗಳಿಗೆ ಬಳಸ್ತೀವಿ, ನೀರಿನ ಬಾಟಲ್ಗಳು ಮಾಡಲಿಕ್ಕೆ ಬಳಸ್ತೀವಿ, ವಿಡಿಯೋ ಟೇಪ್ಗಳ ತಯಾರಿಕೆಯಲ್ಲಿ ಬಳಸ್ತೀವಿ, ದಾರಗಳು, ಚೀಲಗಳ ತಯಾರಿಕೆಯಲ್ಲಿ ಬಳಸ್ತೀವಿ, ಬಟ್ಟೆ ಮತ್ತು ವಸತಿ ಸಾಮಗ್ರಿಗಳ ತಯಾರಿಕೆಯಲ್ಲಿ ಕೂಡ ಇದನ್ನ ಬಳಸ್ತೀವಿ. ನೀರಿನ ಬಾಟಲ್ಗಳ ತಯಾರಿಕೆಗಾಗಿ ಇದನ್ನು ಕೂಡ ಬಳಸ್ತಾರೆ. ಮೈಕ್ರೋವೇವ್ ಪಾತ್ರೆಗಳ ತಯಾರಿಕೆಯಲ್ಲಿ ಕೂಡ ಈ ಒಂದು ಪಾಲಿಥೀನ್ ಟೆರಾಪ್ಥಲೇಟ್ ಅನ್ನೋದನ್ನ ಬಳಸ್ತಾರೆ. PET ನ ಬಳಸ್ತೀವಿ, ನೆನ್ಪಿಡ್ಬೇಕು. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಈ ತರ ಇದೆ. ಸೊ ಇದು ಸ್ವಲ್ಪ ಒಂದು ಕಾಂಪಿಟೇಟಿವ್ ಲೆವೆಲ್ಗೆ ಇದೆ ಅಂತ ನನ್ಗನ್ಸ್ತಾ ಇದೆ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಎನ್ ಆಬ್ಜೆಕ್ಟ್ ಈಸ್ ಲಿಫ್ಟೆಡ್ ಫ್ರಮ್ A to B. ಇಲ್ಲಿ A ಇದೆ, ಇಲ್ಲಿ B ಇದೆ, ಎಲ್ಲದರಲ್ಲೂ A B ಅಂತ ಇದೆ. ಎನ್ ಆಬ್ಜೆಕ್ಟ್ ಈಸ್ ಲಿಫ್ಟೆಡ್ ಫ್ರಮ್ ಪಾಯಿಂಟ್ A to B ಅಗೇನೆಸ್ಟ್ ಗ್ರಾವಿಟಿ. ಸೊ ಇಲ್ಲಿಂದ ನಾವು ಇಲ್ಲಿಗೆ ಆರೋ ಮಾರ್ಕ್ ನೋಡಿ ಹೆಂಗ್ ಹೋಗ್ತದೆ,
ಸೊ ಭೂಮಿಯಿಂದ ಮೇಲಕ್ಕೆ ಹೋಗ್ತಿದೆ, ಎತ್ತಿದೆ, ಲಿಫ್ಟ್ ಮಾಡ್ತಿದ್ದೀವಿ. 4 ಡಿಫ್ರೆಂಟ್ ಪಾತ್ಸ್ ಆಸ್ ಶೋನ್ ಇನ್ ದ ಫಿಗರ್. ಇಲ್ಲಿ ಈ ತರ ಇದೆ, ಇಲ್ಲಿ ಹೋಗಿ ಹಿಂಗೋಗಿ ಹಿಂಗಿದೆ. ಸೊ ಇಲ್ಲಿ ಈ ತರ ಇದೆ, ಸೊ ಇಲ್ಲೋಗಿ ಇನ್ನೂ ಒಂದು ಕರ್ವ್ ರೂಪದಲ್ಲಿ ಇದೆ. ಹಾಗಾದ್ರೆ ಒಂದು ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಇಲ್ಲಿ ವರ್ಕ್ ಡನ್ ಬಗ್ಗೆ ಕೇಳಿದ್ದಾರೆ. ಕೆಲಸ ಮಾಡಲು ಎಲ್ಲಿ ಎಷ್ಟಿಗೆ ಏನು ಅಂತ ಕೇಳಿದ್ದಾರೆ. ವರ್ಕ್ ಡನ್ ಟು ಲಿಫ್ಟ್ ದ ಆಬ್ಜೆಕ್ಟ್ ಇನ್ ಆಲ್ ದ 4 ಕೇಸಸ್ ಇಸ್ ಈಕ್ವಲ್. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಈ ಒಂದು ಬಾಕ್ಸ್ನ ಇಲ್ಲಿಂದ ಇಲ್ಲಿಗೆ ತಗೋಬರ್ಲಿಕ್ಕೆ ಎಷ್ಟು ಕೆಲಸ ಮಾಡಬೇಕು, ಎಲ್ಲ ಒಂದು ಕೇಸಸ್ ಅಲ್ಲೂ ಅಷ್ಟೇ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಒನ್ ಏನಂತ ಹೇಳಿದರೆ, ವರ್ಕ್ ಡನ್ ಟು ಲಿಫ್ಟ್ ದ ಆಬ್ಜೆಕ್ಟ್ ಈಸ್ ಮ್ಯಾಕ್ಸಿಮಮ್ ಫಾರ್ ಬಿ ಅಂಡ್ ಸಿ. ಬಿ ಮತ್ತೆ ಸಿ ಕೇಸಲ್ಲಿ ನಾವು ಜಾಸ್ತಿ ಕೆಲಸವನ್ನ ಮಾಡಬೇಕು, ಇದನ್ನೇ ಲಿಫ್ಟ್ ಮಾಡಬೇಕಾದ್ರೆ ಅಂತ ಕೇಳ್ತಿದ್ದಾರೆ. ವರ್ಕ್ ಡನ್ ಈಸ್ ಮಿನಿಮಮ್ ಫಾರ್ ಎ. ಈ ಒಂದು ಕೇಸಲ್ಲಿ ಕೆಲಸ ಕಡಿಮೆ ಮಾಡಬೇಕು, ಕನಿಷ್ಠವಾಗಿರುತ್ತೆ ಇಲ್ಲಿಂದ ಇಲ್ಲಿಗೆ ಲಿಫ್ಟ್ ಮಾಡಲಿಕ್ಕೆ. ವರ್ಕ್ ಡನ್ ಈಸ್ ಮ್ಯಾಕ್ಸಿಮಮ್ ಫಾರ್ ಡಿ. ವರ್ಕ್ ಡನ್ ಅನ್ನೋದು ಹಿಂಗೆಲ್ಲ ಹೋಗ್ಬೇಕಲ್ಲ, ಅದಕ್ಕೆ ಇಲ್ಲಿ ಜಾಸ್ತಿ ನಾವು ಕೆಲಸ ಮಾಡಬೇಕು ಅಂತ ಕ್ವಶನ್ ಕೇಳಿದ್ದಾರೆ. ಕ್ಲಿಯರ್? ಸೊ ಬಟ್ ಏನಂದ್ರೆ ಇಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು, ಸ್ವಲ್ಪ ಕಾನ್ಸೆಪ್ಚುಯಲ್ ಬೇಸ್ಡ್ ಇದೆ. ಓಕೆ, ಸೊ ವರ್ಕ್ ಡನ್ ಬೈ ಗ್ರಾವಿಟಿ ಡಿಪೆಂಡ್ಸ್ ಆನ್ ಡಿಫರೆನ್ಸ್ ಇನ್ ವರ್ಟಿಕಲ್ ಹೈಟ್ಸ್ ಆಫ್ ದ ಇನಿಷಿಯಲ್ ಅಂಡ್ ಫೈನಲ್ ಪಾಯಿಂಟ್. ಇದು ಇನಿಷಿಯಲ್ ವರ್ಕ್ ಡನ್ ಅನ್ನೋದು ಇನಿಷಿಯಲ್ ಪಾಯಿಂಟ್ ಮತ್ತೆ ಫೈನಲ್ ಪಾಯಿಂಟ್, ಆರಂಭಿಕ ಪಾಯಿಂಟು ಮತ್ತೆ ಅಂತ್ಯ ಪಾಯಿಂಟು ಅದ್ರ ಮೇಲೆ ಅಷ್ಟೇ ಡಿಪೆಂಡ್ ಆಗಿರುತ್ತೆ. ಇದು ಹೆಂಗಾದ್ರೂ ಹೋಗಿದ್ಯಾ, ಹಿಂಗೋ ಹೋಗಿದ್ಯಾ, ಅದ್ರ ಮೇಲೆ ಏನು ಡಿಪೆಂಡ್ ಆಗೋದಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ಅದು ಏದ್ರ ಮೇಲೆ ಡಿಪೆಂಡ್ ಆಗಲ್ಲ ಅಂದ್ರೆ ಈ ಒಂದು ಪಾತ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಸೊ ಇಟ್ ನಾಟ್ ಅಲಾಂಗ್ ದ ಪಾತ್ ಆನ್ ವಿಚ್ ದ ಆಬ್ಜೆಕ್ಟ್ ಈಸ್ ಮೂವ್ಡ್. ಇದು ಪಾತ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಕ್ಲಿಯರ್? ನಾವು ಕನ್ಸರ್ವೇಷನ್ ಎನರ್ಜಿನ ಡಿಸ್ಕಸ್ ಮಾಡುವಾಗ ಇದೆಲ್ಲ ಬರುತ್ತೆ, ಒಂದು PUC ಲೆವೆಲ್ಗೆ ಕೇಳಿದರೆ. ಓಕೆನಾ? ಸೊ ಅವಾಗ ಏನಾಗುತ್ತೆ, ನೀನು ಇಲ್ಲಿಂದ ಇಲ್ಲಿಗೆ ಹೈಟ್ ಸೇಮ್ ಇತ್ತು, ಹೈಟ್ ಹೆಚ್ಚಿರುತ್ತೆ. ಹೈಟ್ ಅನ್ನೋದು ಎ ಇಂದ ಬಿಗೆ ಹೆಚ್ಚು ಹೈಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ A to B, ಇಲ್ಲಿಗೂ A to B. ಸೊ ಇಲ್ಲಿಂದ ಡೈರೆಕ್ಟಾಗಿ ಹಿಂಗೆ ಹೋಗ್ತಿದೆಯಾ. ಸೊ ನೆಕ್ಸ್ಟ್ ಅಗೈನ್ A to B. ಸೊ ಎ ಇಂದ ಹಿಂಗೆಲ್ಲ ಹೋಗಿ ತುಂಬ ಕರ್ವ್ಸ್ ಮಾಡ್ಕೊಂಡು ಇಲ್ಲಿ ಹೋಗಿದೆಯಾ. ಬಟ್ ಎಲ್ಲಿ ನೀನು ಜಾಸ್ತಿ ವರ್ಕ್ ಮಾಡಬೇಕು, ಅಥವಾ ನೋಡಿ ಇಲ್ಲಿ ವಸ್ತುವನ್ನು ಎತ್ತಲು ಮಾಡಿದ ಕೆಲಸ 4 ಸಂದರ್ಭಗಳಲ್ಲಿ ಸಮವಾಗಿರುತ್ತಾ? ಹೌದು, ಯಾಕಂದ್ರೆ ಕನ್ಸರ್ವೇಷನ್ ಆಫ್ ಎನರ್ಜಿ ಹಂಗೆ ಹೇಳುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಕೆಲಸ ಬೇಕು ನಮಗೆ, ಇಲ್ಲಿಂದ ಇಲ್ಲಿಗೆ ಎತ್ತಲಿಕ್ಕೂ ಅಷ್ಟೇ ಕೆಲಸ ಬೇಕು. ಸೊ ಇಲ್ಲಿಯೂ ಸೇಮ್ ವರ್ಕ್, ಇಲ್ಲೂ ಸೇಮ್ ವರ್ಕ್, ಇಲ್ಲೂ ಸೇಮ್ ವರ್ಕ್, ಇಲ್ಲೂ ಸೇಮ್ ವರ್ಕ್ ಆಗಿರುತ್ತೆ. ಕ್ಲಿಯರ್? ದಟ್ ಈಸ್ MGH. MGH ಅಂದ್ರೆ ಏನು ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಮತ್ತೆ ಬರುತ್ತೆ, ಪ್ರಚನ ಶಕ್ತಿ, ಪೊಟೆನ್ಷಿಯಲ್ ಎನರ್ಜಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಬೇಕೋ ಇಲ್ಲಿಂದನೂ ಅಷ್ಟೇ ಬೇಕು. ಕ್ಲಿಯರ್? ಅದು ಪಾತ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಅರ್ಥ ಆಯ್ತಲ್ವಾ? ಇನಿಷಿಯಲ್ ಪಾಯಿಂಟ್ ಅಂಡ್ ಮತ್ತೆ ಫೈನಲ್ ಪಾಯಿಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ಲಿಯರ್? ಸೊ ಹಾಗಾದ್ರೆ ಏನು ಆನ್ಸರ್ ಅಂದ್ರೆ ದ ವರ್ಕ್ ಡನ್ ಟು ಲಿಫ್ಟ್ ದ ಆಬ್ಜೆಕ್ಟ್ ಇನ್ ಆಲ್ 4 ಕೇಸಸ್ ಈಸ್ ಈಕ್ವಲ್. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಇಲ್ಲಿ ನೋಡ್ಬೇಕಾದ್ರೆ ನಾವು ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಕೂಡ ನಮ್ಗೆ ಗೊತ್ತಿರಬೇಕು. ಕೈನೆಟಿಕ್ ಎನರ್ಜಿ ಆಫ್ mv², ಚಲನ ಶಕ್ತಿ ಫಾರ್ಮುಲಾ ಇದಾಗಿರುತ್ತೆ. ಇದು ಪ್ರಚನ ಶಕ್ತಿ, ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಆಗಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ, ನೆಕ್ಸ್ಟ್ ಕಮಿಂಗ್ ಟು ದಿಸ್, ದ ಐಸ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ವಾಟರ್ ಇನ್ ಡಿಫ್ರೆಂಟ್ ಟೆಂಪರೇಚರ್ ಸ್ಕೇಲ್ಸ್ ಆರ್ ಶೋನ್ ಬಿಲೋ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಟೆಂಪರೇಚರ್ಸ್ ಏನು ಕೊಟ್ಟಿದ್ದಾರೆ, ಟೆಂಪರೇಚರ್ ಸ್ಕೇಲಲ್ಲಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ, ಫ್ಯಾರನೀಟ್ ಕೊಟ್ಟಿದ್ದಾರೆ, ಕೆಲ್ವಿನ್ ಅಂತ ಕೊಟ್ಟಿದ್ದಾರೆ. ಆದರೆ ಐಸ್ ಪಾಯಿಂಟ್ ನೋಟ್ 0 ಡಿಗ್ರಿ ಸೆಲ್ಸಿಯಸ್, 32 ಡಿಗ್ರಿ ಸೆಲ್ಸಿಯಸ್, 273 ಡಿಗ್ರಿ ಸೆಲ್ಸಿಯಸ್. ಬಾಯ್ಲಿಂಗ್ ಪಾಯಿಂಟ್ 100 ಡಿಗ್ರಿ ಸೆಲ್ಸಿಯಸ್, 222 ಡಿಗ್ರಿ ಸೆಲ್ಸಿಯಸ್ ಫ್ಯಾರನೀಟ್ ಅಂಡ್ 373 ಕೆಲ್ವಿನ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಾವು ನೋಡ್ಬೇಕಾಗಿರೋದು ಏನಂದ್ರೆ ಈ ಒಂದು ಎಲ್ಲ ಒಂದು ಡಿಗ್ರಿ ಸೆಲ್ಸಿಯಸ್, ಫ್ಯಾರನೀಟ್ ಮತ್ತೆ ಕೆಲ್ವಿನ್ ಅಲ್ಲಿ ಐಸ್ ಪಾಯಿಂಟು ಕರೆಕ್ಟ್ ಆಗಿದೆ. ಬಟ್ ಇಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ಇಲ್ಲಿ ಕರೆಕ್ಟ್ ತಪ್ಪು ಕೊಟ್ಟಿದ್ದಾರೆ. ಸೊ ಇಟ್ ವಿಲ್ ಬಿ ಏನಾಗಿರ್ಬೇಕು, ಇದು 212 ಫ್ಯಾರನೀಟ್ ಆಗಿರ್ಬೇಕು. ಬಟ್ 222 ಫ್ಯಾರನೀಟ್ ಕೊಟ್ಟಿದ್ದಾರೆ. ಇದು ಸರಿಯಾದ ಉತ್ತರ ಅಲ್ಲ. ಸೊ ಕ್ವಶನ್ ಏನ್ ಕೇಳಿದರೆ, ಟೆಂಪರೇಚರ್ ಸ್ಕೇಲ್ಸ್ ವಿಚ್ ಕರೆಕ್ಟ್ ಐಸ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಆರ್. ಸೊ ಎ ಮತ್ತೆ ಸಿ ಮಾತ್ರ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಎ 4 ಅನ್ನೋದು ಸರಿಯಾದ ಉತ್ತರ, ಎ ಮತ್ತೆ ಸಿ. ಹಾಗಾದ್ರೆ ಏನು ಸ್ವಲ್ಪ ಒಂದು ಡೀಟೇಲ್ ಆಗಿ ನೋಡ್ತಾ ಹೋದ್ರೆ ನೋಡಿ, ಇಲ್ಲಿ ಕೆಲ್ವಿನ್ ಅನ್ನೋದು ಒಂದು SI ಯೂನಿಟ್ ಆಫ್ ಟೆಂಪರೇಚರ್ ಆಗಿರುತ್ತೆ. ಕೆಲ್ವಿನ್ ಇಸ್ ದ SI ಘಟಕ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಯೂನಿಟ್ ಆಗಿರುತ್ತೆ. ಓಕೆ, ಸೊ ಡಿಗ್ರಿ ಸೆಲ್ಸಿಯಸ್ ನೋಡಿ ಇಲ್ಲಿ ಫ್ಯಾರನೀಟ್ ಕೊಟ್ಟಿದ್ದಾರೆ. ಈ ಒಂದು ಕಾಲಮ್ ಕೆಲ್ವಿನ್,
ಡಿಗ್ರಿ ಸೆಲ್ಸಿಯಸ್ ಫ್ಯಾರನೀಟ್ ಕೊಟ್ಟಿದ್ದಾರೆ. 0 ಡಿಗ್ರಿ ಸೆಲ್ಸಿಯಸ್ ಅಂದರೆ ಇಲ್ಲೇನಾಗಿರುತ್ತೆ 273 ಕೆಲ್ವಿನ್ ಆಗಿರುತ್ತೆ, ಇಲ್ಲಿ 32 ಡಿಗ್ರಿ ಫ್ಯಾರನೀಟ್ ಆಗಿರುತ್ತೆ. 37 ಡಿಗ್ರಿ ಸೆಲ್ಸಿಯಸ್ ಅಂದರೆ ಏನಾಗಿರುತ್ತೆ ಇಲ್ಲಿ ಬಾಡಿ ಟೆಂಪ್ರೇಚರ್. ವಾಟರ್ ಬಾಯ್ಲಿಂಗ್ ಪಾಯಿಂಟ್ ಎಷ್ಟಿದೆ ಕೆಲ್ವಿನ್ ಅಲ್ಲಿ 373 ಇದೆ, ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಇದೆ, ಫ್ಯಾರನೀಟ್ ಅಲ್ಲಿ 212 ಇದೆ. ಅದೇ ರೀತಿ ಬಾಡಿ ಟೆಂಪರೇಚರ್ ಕೆಲ್ವಿನ್ ಅಲ್ಲಿ 310, 37, 96. ವಾಟರ್ ಫ್ರೀಸಿಂಗ್ ಪಾಯಿಂಟ್ 273 ಕೆಲ್ವಿನ್, 0 ಡಿಗ್ರಿ ಸೆಲ್ಸಿಯಸ್, 32 ಫ್ಯಾರನೀಟ್ ಇದೆ. ಅಬ್ಸಲ್ಯೂಟ್ 0 ಅಂದರೆ ಕೆಲ್ವಿನ್ ಅನ್ನೋದು 0 ಇರುತ್ತೆ. ಓಕೆನಾ? ಸೊ ಅಬ್ಸಲ್ಯೂಟ್ 0 ಅಂದರೆ ಯಾವಾಗೂ ಕೆಲ್ವಿನ್ ಅನ್ನೋದು 0 ಇರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಒಂದು ಕನ್ವರ್ಷನ್ಸ್ ನಿಮಗೆ ಕೊಡ್ಬೋದು. ಮ್ಯಾಕ್ಸಿಮಮ್ ಒಂದು ಎಕ್ಸಾಮ್ಸ್ ಅಲ್ಲಿ ಕನ್ವರ್ಷನ್ಸ್ ಕೇಳ್ತಿದ್ರು, ಈ ಸರಿ ಈ ತರ ಒಂದು ಡಿಫ್ರೆಂಟ್ ಆಗಿ ಕೇಳಿದ್ದಾರೆ. ಓಕೆ, ಗುಡ್ ಮೂವ್ ಹೇಳ್ಬೋದು. ಸೊ ಕನ್ವರ್ಷನ್ಸ್ ಕೇಳಿದಾಗ ಯಾವ ಫಾರ್ಮುಲಾಸ್ ಯೂಸ್ ಮಾಡಬೇಕು ಏನಂತ ಈ ಒಂದು ಎಲ್ಲ ಡೀಟೇಲ್ಸ್ ನಾನು ಒಂದು ಹೀಟ್ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಫಿಸಿಕ್ಸ್ ಅಲ್ಲಿ. ಸೊ ನೀವು ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ಫಿಸಿಕ್ಸ್ ಅಲ್ಲಿ ಒಂದು ಹೀಟ್ ಚಾಪ್ಟರ್ ನೋಡಿದ್ರೆ ಇದೆಲ್ಲ ಒಂದು ಇನ್ಫಾರ್ಮೇಶನ್ ನಿಮಗೆ ಬಂದ್ಬಿಡುತ್ತೆ. ನೋಡಿ, ಇಲ್ಲಿ ಡಿಗ್ರಿ ಸೆಲ್ಸಿಯಸ್ ಇಂದ ಫ್ಯಾರನೀಟ್ಗೆ ಹೆಂಗ್ ಕನ್ವರ್ಟ್ ಮಾಡೋದು? ಫ್ಯಾರನೀಟ್ ಇಸ್ ಈಕ್ವಲ್ ಟು 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32 ಅಂತ ಮಾಡಬೇಕು. ಒಂದು ವೇಳೆ ಅವರು ಫ್ಯಾರನೀಟ್ ಕೊಟ್ಟಿದ್ರಪ್ಪ, ಅದನ್ನ ನಾವು ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 5/9. ಇದು ಒಂದು ಗೊತ್ತಿದ್ರೆ ಸಾಕು, ಇದನ್ನ ಆಲ್ಟರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಡಿಗ್ರಿ ಸೆಲ್ಸಿಯಸ್ ಟು ಕೆಲ್ವಿನ್ ಕೊಟ್ಟಿದ್ರೆ ಕೆಲ್ವಿನ್ ಇಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273. ಕೆಲ್ವಿನ್ ಟು ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ಕೆಲ್ವಿನ್ ಮೈನಸ್ 273 ಆಗಿರುತ್ತೆ. ಕ್ಲಿಯರ್? ಸೊ ಇಲ್ಲಿ ಸರಿಯಾದ ಉತ್ತರ ಎ ಮತ್ತು ಸಿ ಅನ್ನೋದು ಸರಿಯಾಗಿರುತ್ತೆ, ಬಟ್ ಬಿ ಅನ್ನೋದು ಇಲ್ಲಿ ಮಾತ್ರ ರಾಂಗ್ ಇರುತ್ತೆ. ಕ್ಲಿಯರ್? ಸೊ ಇದು 222 ಅಲ್ಲ 212 ಆಗಿರುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ 7th ಕ್ವಶನ್ ಈ ತರ ಇದೆ. ಸೊ ಓರ್ವ ವ್ಯಕ್ತಿಯು ಹೆಚ್ಚಿದ ಜಾಗೃತ ಸ್ಥಿತಿ, ಕಣ್ಣುಗುಡ್ಡೆಗಳ ಉರುಳಿಸುವಿಕೆ, ಇನ್ಕ್ರೀಸ್ಡ್ ಅಲರ್ಟ್ನೆಸ್, ಕೂದಲು ನಿಮಿರುವಿಕೆ, ಬೆವರುವಿಕೆ ಇತ್ಯಾದಿ ಲಕ್ಷಣಗಳನ್ನು ಪ್ರದರ್ಶಿಸುತ್ತಾನೆ. ಇವುಗಳು ತುರ್ತು ಸನ್ನಿವೇಶದಲ್ಲಿ ಉಂಟಾಗುವುದು. ಇದಕ್ಕೆ ಕಾರಣವಾದ ರಸದೂತಗಳೇನು ಅಂತ ಕೇಳಿದ್ದಾರೆ. ಸೊ ಹಾರ್ಮೋನ್ಸ್ ಯಾವುವು ಅಂತ ಕೇಳಿದ್ದಾರೆ. ಸಿಂಪ್ಟಮ್ಸ್ ಸಚ್ ಆಸ್ ಇನ್ಕ್ರೀಸ್ಡ್ ಅಲರ್ಟ್ನೆಸ್, ಪಿಪುಲರಿ ಡೈಲೇಷನ್, ಸ್ವೆಟ್ಟಿಂಗ್, ಇದಕ್ಕೆಲ್ಲ ರೀಸನ್ ಏನು ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ಸ್ ಏನಿದೆ, ಆಕ್ಸಿಟೋಸಿನ್ ಅಂಡ್ ವ್ಯಾಸೋಪ್ರೆಸಿನ್. ಆಪ್ಷನ್ 2 ಇನ್ಸುಲಿನ್ ಅಂಡ್ ಗ್ಲುಕಗಾನ್. ಆಪ್ಷನ್ ಸಿ ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟರಾನ್. ಆಪ್ಷನ್ 4 ಅಡ್ರಿನಲಿನ್ ಅಂಡ್ ನಾರ್ ಅಡ್ರಿನಲಿನ್ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಏನಂದ್ರೆ ನಾವು ಡಿಸ್ಕಸ್ ಮಾಡಿದ್ದೀವಿ, ಒಂದು ಗ್ಲ್ಯಾಂಡ್ಸ್ ಅಲ್ಲಿ ಒಂದು ಡಿಸ್ಕಸ್ ಮಾಡಿದ್ವಿ ಬಯಾಲಜಿಯಲ್ಲಿ. ಸೊ ಅದರಲ್ಲಿ ಇದೆಲ್ಲ ಬಂದಿದೆ. ಓಕೆ, ಸೊ ಅಡ್ರಿನಲಿನ್ ಅಂಡ್ ನಾರ್ ಅಡ್ರಿನಲಿನ್ ಅಂತ ಬರುತ್ತೆ. ಸೊ ಅದು ಇದಕ್ಕೆ ಕಾರಣ ಆಗಿರುತ್ತೆ. ಏನಪ್ಪ ಹಿಂಗಂದ್ರೆ, ನಾವೇನಾದರೂ ಒಂದು ಸನ್ನಿವೇಶಕ್ಕೆ ಈಡಾದಾಗ, ಒಂದು ಫೈಟ್ಗೆ ಯಾರಾದರೂ ನಮ್ಮ ಜೊತೆ ಜಗಳ ಆಡಿದಾಗ, ಇಲ್ಲಾಂದ್ರೆ ನಾವು ಹಾವನ್ನು ನೋಡಿದಾಗ, ಇಲ್ಲಾಂದ್ರೆ ಏನೊಂದು ಡೇಂಜರಸ್ ಸಿಚುವೇಶನ್ ಅಲ್ಲಿ ನಮ್ಮ ಒಂದು ಬಾಡಿಯಲ್ಲಿ ಅಡ್ರಿನಲಿನ್ ಅಂತ ಒಂದು ಹಾರ್ಮೋನು ರಿಲೀಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಾವು ಫೈಟ್ ಮಾಡ್ಬೇಕಂದ್ರೆ ನಮ್ಗೇನಾಗುತ್ತೆ, ಫಸ್ಟ್ ಭಯ ಆಗುತ್ತೆ, ಫಿಯರ್ ಆಗುತ್ತೆ. ನೆಕ್ಸ್ಟು ನಾವು ಜಗಳ ಮಾಡ್ಬೇಕು ಅವ್ರ ಜೊತೆ, ಇಲ್ಲಾಂದ್ರೆ ಅಲ್ಲಿಂದ ಓಡೋಗ್ಬೇಕು, ಯಾವುದೋ ಒಂದು ಮಾಡ್ಬೇಕಲ್ವಾ. ಸೊ ಅದಕ್ಕೆ ರೀಸನ್ ಏನು ಅಂದ್ರೆ ದಟ್ ಈಸ್ ಅಡ್ರಿನಲಿನ್ ಅಂಡ್ ನಾರ್ ಅಡ್ರಿನಲಿನ್. ಓಕೆ, ಅದಕ್ಕೆ ಇದನ್ನ 3F ಅಂತ ಕರಿತೀವಿ. ನೋಡಿ, ಇಲ್ಲಿ ಅಡ್ರಿನಲ್ ಗ್ರಂಥಿ ಇದಾಗಿರುತ್ತೆ. ಸೊ ಇದರಲ್ಲಿ ಏನಾಗಿರುತ್ತೆ, ಇನ್ನರ್ ಮೆಡುಲ್ಲಾ ಅಂತ ಇದೆ, ಔಟರ್ ಕಾರ್ಟೆಕ್ಸ್ ಅಂತ ಇದೆ. ಇನ್ನರ್ ಮೆಡುಲಾದಲ್ಲಿ ಈ 3 ಇದು ಬರುತ್ತೆ, ಒಳಭಾಗ ಮೆಡುಲ್ಲಾ ಅಂತ ಕರಿತೀವಿ, ಎಪಿನೆಫ್ರಿನ್ ಅಂತ ಬರುತ್ತೆ ಅಥವಾ ಅಡ್ರಿನಲಿನ್ ಅಂತ ಕರಿತೀವಿ, ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೀವಿ, ತುರ್ತು ಹಾರ್ಮೋನ್. ನೆಕ್ಸ್ಟ್ ಆಕ್ಟ್ ಅಲಾಂಗ್ ವಿತ್ ದ ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಡ್ಯೂರಿಂಗ್ ಎಮರ್ಜೆನ್ಸಿ ಅಂತ ಕರಿತೀವಿ. ಸೊ ಎಪಿನೆಫ್ರಿನ್ ಆರ್ ನಾರ್ ಅಡ್ರಿನಲಿನ್ ಅಂತ ಕರಿತೀವಿ. ಇದು ಕೂಡ ಒಂದು ಅಡ್ರಿನಲಿನ್ ಜೊತೆ ಆಕ್ಟ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು 3F, ಫಿಯರ್, ಫೈಟ್, ಫ್ಲೈಟ್. ಭಯಪಡು, ಫೈಟ್ ಮಾಡು, ಇಲ್ಲಾಂದ್ರೆ ಅಲ್ಲಿಂದ ಪರಾರಿಯಾಗು, ಓಡೋಗು ಅಂತ ಹೇಳ್ಬಿಟ್ಟು. ಹೌದಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಔಟರ್ ಕಾರ್ಟೆಕ್ಸ್ ಅಂತ ಹೇಳ್ಬಿಟ್ಟು 4S ಇದೆ. ಸ್ಟ್ರೆಸ್, ಶುಗರು, ಸಾಲ್ಟು, ಸೆಕ್ಸ್ ಅಂತ ಇದೆ. ಹೊರಭಾಗ ಕಾರ್ಟೆಕ್ಸ್, ಇದರಲ್ಲಿ ಗ್ಲೂಕೋಕಾರ್ಟಿಕಾಯ್ಡ್ಸ್ ಅಂತ ಕರಿತೀವಿ ಅಥವಾ ರೆಗ್ಯುಲೇಟ್ಸ್ ಗ್ಲೂಕೋಸ್ ಲೆವೆಲ್ ಅಂತ ಕರಿತೀವಿ. ಸೊ ಕಾರ್ಟಿಸೋಲ್ ಅಂತ ಕರಿತೀವಿ, ಸ್ಟ್ರೆಸ್ ಹಾರ್ಮೋನ್ ಅಂತ ಕರಿತೀವಿ, ಇನ್ಕ್ರೀಸಸ್ ಶುಗರ್. ನೆಕ್ಸ್ಟ್ ಆಲ್ಡೋಸ್ಟಿರಾನ್ ಅಂತ ಕರಿತೀವಿ, ರೆಗ್ಯುಲೇಟ್ಸ್ ದ ವಾಟರ್ ಅಂಡ್ ಸಾಲ್ಟ್. ಆಲ್ಡೋಸ್ಟಿರಾನ್. ಸೆಕ್ಸ್ ಹಾರ್ಮೋನ್ಸ್ ಕಂಟ್ರೋಲ್ಸ್ ದ ಡೆವಲಪ್ಮೆಂಟ್ ಆಫ್ ಫಂಕ್ಷನ್ಸ್ ಆಫ್ ಸೆಕ್ಸ್ ಆರ್ಗನ್ಸ್. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ, ಈ ಒಂದು ಎಲ್ಲ ಒಂದು ಕಾರಣಗಳಿಗೆ ಏನಪ್ಪ ರೀಸನ್ ಅಂದರೆ ದಟ್ ಈಸ್ ಅಡ್ರಿನಲಿನ್ ಅಂಡ್ ನಾರ್ ಅಡ್ರಿನಲಿನ್ ಅಂತ ಕರಿತೀವಿ. ಸೊ ಈ ಒಂದು ಆಪ್ಷನ್ಸ್ ಏನಿದೆ ಅದನ್ನೆಲ್ಲ ನಾವು ಚಾಪ್ಟರಲ್ಲಿ ಡಿಸ್ಕಸ್ ಮಾಡಿದ್ವಿ. ಯಾರು ನೋಡಿಲ್ಲ, ಗೋ ಬ್ಯಾಕ್ ಟು ದ ಪ್ಲೇ ಲಿಸ್ಟ್, ಒಂದು ಬಯೋ ಒಂದು ಇದರಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಗ್ಲ್ಯಾಂಡ್ಸ್ ಅಲ್ಲಿ ನೋಡಿ. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ನೋಡಿ,
ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಸೊ ಪಟ್ಟಿ ರೋಗ ಮತ್ತೆ ಅದಕ್ಕೆ ಕೊರತೆ ಬಗ್ಗೆ ಕೇಳಿದ್ದಾರೆ. ಸೊ ಗಾಯ್ಟರ್ ಯಾವ್ದರ ಒಂದು ಕೊರತೆಯಿಂದ ಬರುತ್ತೆ, ಇಲ್ಲಿ ಬರೋದಿಲ್ಲ, ನಾನು ಇಲ್ಲಿ ಬರೀತೀನಿ, ಅಯೋಡಿನ್ ಅಂತ ಇದೆ, ಅಯೋಡಿನ್. ಸೊ ಗಾಯ್ಟರ್ ಅನ್ನೋದು ಅಯೋಡಿನ್ನ ಕೊರತೆಯಿಂದ ಬರುತ್ತೆ. ಸೊ ನೆಕ್ಸ್ಟ್ ಆಕ್ರೋಮೆಗಾಲಿ ಅಂತ ಕರಿತೀವಿ. ಆಕ್ರೋಮೆಗಾಲಿ ಅನ್ನೋದು ಬೆಳವಣಿಗೆ ರಸದೂತ ಅಂತ ಕರಿತೀವಿ. ನೆಕ್ಸ್ಟ್ ಡಯಾಬಿಟಿಸ್ ಇನ್ಸೆಪಿಡಸ್ ಅಂತ ಕರಿತೀವಿ, ಅದಕ್ಕೆ ವ್ಯಾಸೋಪ್ರೆಸಿನ್ ಅಂತ ಕರಿತೀವಿ. ಡಯಾಬಿಟಿಸ್ ಮೆಲಿಟಸ್ ಅಂತ ಕರಿತೀವಿ, ಇನ್ಸುಲಿನ್ ಅಂತ ಕೊರತೆಯಿಂದ ಬರುತ್ತೆ. ಓಕೆ, ಸೊ ಹಾಗಾದ್ರೆ ಎ ಅನ್ನೋದು 4th ಒನ್ ಆಗಿರುತ್ತೆ, ಬಿ ಅನ್ನೋದು 3rd ಒನ್ ಆಗಿರುತ್ತೆ, ಸಿ ಅನ್ನೋದು 1st ಒನ್ ಆಗಿರುತ್ತೆ, ಡಿ ಅನ್ನೋದು 2nd ಒನ್ ಆಗಿರುತ್ತೆ. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ಸೊ ಹಾಗಾದ್ರೆ ಏನಪ್ಪ ಹಿಂಗಂದ್ರೆ ಸ್ವಲ್ಪ ಡೀಟೇಲ್ಸ್ ನೋಡ್ತಾ ಹೋಗೋಣ. ಸೊ ಆಲ್ರೆಡಿ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀನಿ ನಾನು. ಪಿಟ್ಯುಟರಿ ಗ್ರಂಥಿ ಬಿಡುಗಡೆಗೊಳಿಸುವ ಒಂದು ಹಾರ್ಮೋನ್ಗಳು ಯಾವ್ಯಾವು ಅಂತ ನೋಡೋಣ ಫಸ್ಟಿಗೆ. ಸೊ FSH ಹಾರ್ಮೋನ್, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, LH ಲುಟಿನೈಸಿಂಗ್ ಹಾರ್ಮೋನ್, ನೆಕ್ಸ್ಟ್ ಗ್ರೋತ್ ಹಾರ್ಮೋನ್ ಬೆಳವಣಿಗೆ ಹಾರ್ಮೋನ್, ಅದನ್ನ ಸೆಮಿಟೋಟ್ರೋಫಿಕ್ ಹಾರ್ಮೋನ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೊಲ್ಯಾಕ್ಟಿನ್, ಥೈರಾಯ್ಡ್, TSH ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಆಕ್ಸಿಟೋಸಿನ್ ಆರ್ ಲವ್ ಹಾರ್ಮೋನ್ ಅಂತ ಕರಿತೀವಿ. ಸೊ ಆಂಟಿ ಡೈಯೂರಿಟಿಕ್ ಹಾರ್ಮೋನ್ ಅಂತ ಕರಿತೀವಿ ಅಥವಾ ವ್ಯಾಸೋಪ್ರೆಸಿನ್ ಅಂತ ಕರಿತೀವಿ. MSH ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಕರಿತೀವಿ. ಸೊ ಇದೆಲ್ಲ ಹಾರ್ಮೋನ್ಸು ರಿಲೀಸ್ಡ್ ಬೈ ಪಿಟ್ಯುಟರಿ ಗ್ಲ್ಯಾಂಡ್. ಅದಕ್ಕೆ ಒಂದು ಪಿಟ್ಯುಟರಿ ಗ್ಲ್ಯಾಂಡ್ ನಾವೇನಂತ ಕರಿತೀವಿ, ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ, ಮಾಸ್ಟರ್ ಗ್ಲ್ಯಾಂಡ್. ಸೊ ಮಾಸ್ಟರ್ ಗ್ಲ್ಯಾಂಡ್ ಅಂತ ಯಾವ್ದನ್ನ ಕರಿತೀವಿ, ಹೈಪೋಥಾಲಮಸ್ ನ ಕರಿತೀವಿ. ಅದನ್ನ ನೆನ್ಪಿಡ್ಬೇಕು, ಯಾಕೆಂದ್ರೆ ಪಿಟ್ಯುಟರಿ ಹಾರ್ಮೋನ್ ಅನ್ನೇ ಅದನ್ನ ರೆಗ್ಯುಲೇಟ್ ಮಾಡುತ್ತೆ, ಯಾವುದು ಹೈಪೋಥಾಲಮಸ್. ಅದಕ್ಕೆ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ, ಅದಕ್ಕೆ ಹೈಪೋಥಾಲಮಸ್ಗೆ ನೆನ್ಪಿಡ್ಬೇಕು. ಓಕೆನಾ. ನೆಕ್ಸ್ಟ್ ನೋಡಿ, ನಾವು ಇಲ್ಲಿ ಆಕ್ರೋಮೆಗಾಲಿ ಅಂತ ನೋಡಿದ್ವಲ್ಲ, ಸೊ ಅದು ಬಂದ್ಬಿಟ್ಟು ಗ್ರೋತ್ ಹಾರ್ಮೋನ್ಗೆ ಸಂಬಂಧಿಸಿರುತ್ತೆ. ಸೊ GH ಹಾರ್ಮೋನ್ ಅಂತ ಕರಿತೀವಿ. ಸೊ ಗ್ರೋತ್ ಹಾರ್ಮೋನ್ ಜಾಸ್ತಿ ಬಿಡುಗಡೆ ಆಗ್ಬಿಟ್ರೆ ಅದು ಜೈಗಾಂಟಿಯಮ್ ಅಂತ ಕರಿತೀವಿ, ದೈತ್ಯತೆ ಅಂತ ಕರಿತೀವಿ, ಉದ್ದವಾಗಿ ಬೆಳೆದು ಬಿಡೋದು. ಓಕೆ. ಸೊ ನೆಕ್ಸ್ಟ್ ಗ್ರೋತ್ ಹಾರ್ಮೋನ್ ಏನಾದರೂ ಕಡಿಮೆ ರಿಲೀಸ್ ಆಯ್ತು ಅಂದ್ರೆ ಅದಕ್ಕೆ ಡ್ವಾರ್ಫಿಸಮ್ ಅಂತ ಕರಿತೀವಿ, ಕುಬ್ಜತೆ ಅಂತ ಕರಿತೀವಿ. ಓಕೆ. ಸೊ ಇದನ್ನ ನಾವು ಇನ್ನೊಂದು ಬರುತ್ತೆ ಆಕ್ರೋಮೆಗಾಲಿ ಅಂತ ಹೇಳ್ಬಿಟ್ಟು. ಏನಪ್ಪಾ ಅಂದ್ರೆ ಪ್ರೌಢರಲ್ಲಿ ಈ ಹಾರ್ಮೋನ್ ಅತಿಯಾಗಿ ಸ್ರವಿಕೆ ಆಗೋದ್ರಿಂದ ಆಕ್ರೋಮೆಗಾಲಿ ಅಂತ ಒಂದು ರೋಗ ಬರುತ್ತೆ. ಏನ್ ಬರುತ್ತೆ ಈ ರೋಗ ಬಂದಾಗ? ಲಕ್ಷಣಗಳು ದವಡೆ, ಮೂಗು, ಕೈಕಾಲುಗಳು ಎಲ್ಲ ಪ್ರಮಾಣ ಆಯ ತಪ್ಪಿದ ಪ್ರಮಾಣ ಆಗಿರುತ್ತೆ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿದೆ. ಸೊ ಮೂಗು ದೊಡ್ಡದಾಗಿರೋದು, ನಮ್ಮ ಚಿಕ್ಸ್ ಎಲ್ಲ ಆಚೆ ಬಂದಿರೋದು, ಸೊ ಶೇಪ್ಲೆಸ್ ಇರುತ್ತೆ. ನಮ್ಮ ಬಾಡಿನೇ ಒಂದು ಫೇಸ್ ಅನ್ನೋದು ಎಲ್ಲನೂ ಒಂದು ಶೇಪ್ಲೆಸ್ ಇರುತ್ತೆ. ಸೊ ಆ ಥರ ಒಂದು ಸಿಂಪ್ಟಮ್ಸ್ ನಾವು ನೋಡ್ಬೋದು ಇಲ್ಲಿ. ನೋಡಿ, ಇಲ್ಲಿ ಆಕ್ರೋಮೆಗಾಲಿ ಈಸ್ ಕಾಸ್ಡ್ ಬೈ ದ ಪಿಟ್ಯುಟರಿ ಗ್ಲ್ಯಾಂಡ್ ಪ್ರೊಡ್ಯೂಸಿಂಗ್ ಟೂ ಮಚ್ ಗ್ರೋತ್ ಹಾರ್ಮೋನ್ ಓವರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಗ್ರೋತ್ ಹಾರ್ಮೋನ್, ದಟ್ ಈಸ್ ಆಕ್ರೋಮೆಗಾಲಿ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಆಪ್ಷನಲ್ಲಿ ಕೊಟ್ಟಿದ್ರು, ಅದಕ್ಕೆ ಇದನ್ನ ಡಿಸ್ಕಸ್ ಮಾಡಿದ್ವಿ. ಓಕೆ. ನೆಕ್ಸ್ಟ್ ನೋಡಿರ್ಬೋದು, ಇಲ್ಲಿ ಗಾಯ್ಟರ್ ಅಂತ ಕೊಟ್ಟಿದ್ರು, ಐಯೋಡಿನ್ ಡಿಫಿಷಿಯನ್ಸಿಯಿಂದ ಬರುತ್ತೆ. ಇದನ್ನ ಸರಳ ಗಳಗಂಡ ಅಂತ ಕೂಡ ಕರಿತೀವಿ. ಸೊ ಇಟ್ ಈಸ್ ಅನ್ ಎಕ್ಸೆಸಿವ್ ಎನ್ಲಾರ್ಜ್ಮೆಂಟ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್. ಎಕ್ಸೆಸಿವ್ ಎನ್ಲಾರ್ಜ್ಮೆಂಟ್ ಆಗುತ್ತೆ ಥೈರಾಯ್ಡ್ ಗ್ಲ್ಯಾಂಡು. ಸೊ ಯಾಕೆ ಒಂದು ಥೈರಾಯ್ಡ್ ಗ್ಲ್ಯಾಂಡ್ ಎಕ್ಸೆಸಿವ್ ಎನ್ಲಾರ್ಜ್ ಆಗುತ್ತೆ? ದೇಹಕ್ಕೆ ಅಗತ್ಯ ಪ್ರಮಾಣದಲ್ಲಿ ಥೈರಾಕ್ಸಿನ್ ಉತ್ಪಾದಿಸಲು ಥೈರಾಯ್ಡ್ಗೆ ಹೀಗೆ ಊದಿಕೊಳ್ಳುತ್ತೆ. ಅಗತ್ಯವಾದ ಒಂದು ಥೈರಾಕ್ಸಿನ್ ಹಾರ್ಮೋನ್ ಇರೋದಿಲ್ಲ, ಅದನ್ನ ಉತ್ಪಾದನೆ ಮಾಡಲಿಕ್ಕೆ ಆ ಥರ ಊದ್ಕೊಳ್ಳುತ್ತೆ. ಓಕೆ. ನೆಕ್ಸ್ಟ್ ಡಯಾಬಿಟಿಸ್ ಮಿಲಿಟಿಸ್ ಅಂತ ಒಂದು ಆಪ್ಷನಲ್ಲಿ ಕೊಟ್ಟಿದ್ರು. ಏನಪ್ಪ ಈ ಒಂದು ಡಯಾಬಿಟಿಸ್ ಮಿಲಿಟಿಸ್ ಅಂದ್ರೆ, ರಕ್ತದಲ್ಲಿ ಗ್ಲೂಕೋಸ್ನ ಪ್ರಮಾಣ ಹೆಚ್ಚಾದಾಗ, ಅಂದರೆ ಜೀರ್ಣಿಸಿದ ಆಹಾರ, ರಕ್ತಗತ ಇನ್ಸುಲಿನ್ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತದೆ. ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಉತ್ಪತ್ತಿಯಾಗದಿದ್ದರೆ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಹೆಚ್ಚಿ ಕೊನೆಗೆ ಮೂತ್ರದ ಮೂಲಕ ವಿಸರ್ಜಿಸಲಾಗುತ್ತದೆ. ಓಕೆ. ಈ ಒಂದು ರಕ್ತದಲ್ಲಿ ಗ್ಲೂಕೋಸ್ನ ಪ್ರಮಾಣ ಹೆಚ್ಚಾಗುವುದನ್ನು ನಾವೇನಂತ ಕರಿತೀವಿ, ಸಿಹಿ ಮೂತ್ರ ರೋಗ ಅಂತ ಕರಿತೀವಿ, ಮಧುಮೇಹ ಅಂತ ಕರಿತೀವಿ, ಅಥವಾ ಡಯಾಬಿಟಿಸ್ ಮೆಲಿಟಸ್ ಅಂತ ಕರಿತೀವಿ. ನೆನ್ಪಿಡ್ಬೇಕು, ಗ್ಲೂಕೋಸ್ ಅಥವಾ ರಕ್ತದಲ್ಲಿ ಗ್ಲೂಕೋಸ್ನ ಪ್ರಮಾಣ ಹೆಚ್ಚಾದಾಗ ನಮ್ಗೇನ್ ಬರುತ್ತೆ? ಸಿಹಿ ಮೂತ್ರ ರೋಗ ಬರುತ್ತೆ, ಮಧುಮೇಹ ಬರುತ್ತೆ, ಡಯಾಬಿಟಿಸ್ ಮೆಲಿಟಿಸ್ ಬರುತ್ತೆ. ವಿ ಶುಡ್ ರಿಮೆಂಬರ್ ದಿಸ್. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಒಂದು ಆಪ್ಷನ್ ಕೊಟ್ಟಿದ್ರು, ಡಯಾಬಿಟಿಸ್ ಇನ್ಸಿಪಿಡಸ್ ಅಂತ ಕೊಟ್ಟಿದ್ರು. ಸೊ ಅದು ಯಾವ ರೀತಿ ಬರುತ್ತೆ? ನಾವು ಈಗ ತಾನೇ ನೋಡಿದ್ವಿ, ಆಂಟಿ ಡಯೂರಿಟಿಕ್ ಹಾರ್ಮೋನ್ ಯಾವುದು ಒಂದು ರಿಲೀಸ್ ಮಾಡುತ್ತೆ ಅಂದ್ರೆ, ರೆಗ್ಯುಲೇಟ್ ಮಾಡುತ್ತೆ ಅಂದ್ರೆ ಪಿಟ್ಯುಟರಿ ಗ್ಲ್ಯಾಂಡ್. ಇಲ್ಲಿದೆ ನೋಡಿ, ADTH ಅಲ್ಲಿದೆ. ಸೊ ಇದರಲ್ಲೇ ಬರುತ್ತೆ, ಇಲ್ಲಿ ಆಂಟಿ ಡಯೂರಿಟಿಕ್ ಹಾರ್ಮೋನ್ ಅಂತ ಬರುತ್ತೆ, ADTH. ಅದ್ರ ವ್ಯಾಸೋಪ್ರೆಸಿನ್ ನೋಡಿ, ಇಲ್ಲಿದೆ. ಓಕೆ. ನೆಕ್ಸ್ಟ್ ಇದನ್ನ ವ್ಯಾಸೋಪ್ರೆಸಿನ್ ಕೂಡ ಅಂತ ಕೂಡ ಕರಿತೀವಿ.
ಇಟ್ ಈಸ್ ಎ ಹಾರ್ಮೋನ್ ದಟ್ ಹೆಲ್ಪ್ಸ್ ರೆಗ್ಯುಲೇಟ್ಸ್ ದ ಅಮೌಂಟ್ ಆಫ್ ವಾಟರ್ ಅಂಡ್ ಸಾಲ್ಟ್ ಇನ್ ದ ಬಾಡಿ. ಇದು ಮೂತ್ರಪಿಂಡದ ನೆಫ್ರಾನ್ಗಳಿಂದ ನೀರಿನ ಮರುಹೀರಿಕೆಯನ್ನು ನಿಯಂತ್ರಿಸುತ್ತದೆ. ಅಂದ್ರೆ ನೆಫ್ರಾನ್ಗಳಿಂದ ಏನಾಗಿರುತ್ತೆ, ನೀರು ಮರುಹೀರಿಕೆ ಆಗಬೇಕು, ಹೌದಲ್ವಾ? ಸೊ ಅದು ಮರುಹೀರಿಕೆ ಆಗ್ಬಿಟ್ಟು ರೀಅಬ್ಸಾರ್ಪ್ಷನ್ ಆಗ್ಬಿಟ್ಟು ಬಾಡಿನ ಒಂದು ರೆಗ್ಯುಲೇಟ್ ಮಾಡಬೇಕು, ವಾಟರ್ ಲೆವೆಲ್ನ ರೆಗ್ಯುಲೇಟ್ ಮಾಡಬೇಕು, ಆ ಕೆಲಸನ ಇದು ಮಾಡುತ್ತೆ. ಓಕೆ, ಇದರ ಕೊರತೆಯಿಂದ ಡಯಾಬಿಟಿಸ್ ಇನ್ಸಿಪಿಡಸ್ ಅಂತ ಬರುತ್ತೆ. ಸೊ ಏನಾದರೂ ಇದು ADH ಹಾರ್ಮೋನ್ ಅನ್ನೋದು ಕರೆಕ್ಟಾಗಿ ವರ್ಕ್ ಆಗಿಲ್ಲ ಅಥವಾ ರಿಲೀಸ್ ಆಗಿಲ್ಲ ಅಂದರೆ ಡಯಾಬಿಟಿಸ್ ಇನ್ಸಿಪಿಡಸ್ ಅನ್ನೋದು ಬರುತ್ತೆ. ಅಥವಾ ಇದನ್ನೇನಂತ ಕರಿತೀವಿ, ವಾಟರ್ ಡಯೂರೇಸಿಸ್ ಉಂಟಾಗುತ್ತೆ. ಏನಪ್ಪ ಹಿಂಗಂದ್ರೆ ನಮ್ಗೆ ತುಂಬ ಬಾಯಾರಿಕೆ ಆಗೋದು. ನೋಡಿ ಇಲ್ಲಿ ಫ್ರೀಕ್ವೆಂಟ್ ಥರ್ಸ್ಟಿ ಅಂತ ನೋಡ್ತಾ ಇದ್ದೀವಿ. ಫ್ರೀಕ್ವೆಂಟಾಗಿ ಬಾಯಾರಿಕೆ ಆಗೋದು, ಫ್ರೀಕ್ವೆಂಟ್ ಯೂರಿನೇಷನ್ ಆಗೋದು, ಇದೆಲ್ಲ ಸಿಂಪ್ಟಮ್ಸು ಈ ಒಂದು ಆಂಟಿ ಡಯಾರಿಟಿಕ್ ಹಾರ್ಮೋನ್ನ ಒಂದು ಸಿಂಪ್ಟಮ್ಸ್ ಆಗಿರುತ್ತೆ. ಕ್ಲಿಯರ್? ನೋಡಿ ಇಲ್ಲಿ ಅ ಡೆಫಿಷಿಯನ್ಸಿ ಇನ್ ADH ಕ್ಯಾನ್ ಕಾಸ್ ಕಂಡೀಷನ್ ಕಾಲ್ಡ್ ಡಯಾಬಿಟಿಸ್ ಇನ್ಸಿಪಿಡಸ್ ಅಂತ ಕರಿತೀವಿ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ ನೆಕ್ಸ್ಟ್ ಕ್ವಶನ್ ಈ ಥರ ಇದೆ. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಹೇಳಿಕೆ ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನ ಮೇಲೆ ಜಾರಿಸುವುದಕ್ಕಿಂತ ಉರುಳಿಸುವುದು ಸದಾ ಸುಲಭವಾಗಿರುತ್ತೆ. ಇಟ್ ಈಸ್ ಆಲ್ವೇಸ್ ಈಸಿಯರ್ ಟು ರೋಲ್ ಬಾಡಿ ದ್ಯಾನ್ ಸ್ಲೈಡ್ ಇಟ್ ಓವರ್ ಅನದರ್. ನೆಕ್ಸ್ಟ್, ಉರುಳಿಸುವಿಕೆಯ ಘರ್ಷಣೆಯು ಜಾರಿಸುವಿಕೆಯ ಘರ್ಷಣೆಗಿಂತ ಸಣ್ಣದಾಗಿರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ದ ರೋಲಿಂಗ್ ಫ್ರಿಕ್ಷನ್ ಈಸ್ ಸ್ಮಾಲರ್ ದ್ಯಾನ್ ದ ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಇದೆ. ಓಕೆ, ಸೊ ಇದು ಕಾಮನ್ ಸೆನ್ಸ್ ಇಂದ ನಾವು ಆನ್ಸರ್ ಮಾಡ್ಬೋದು. ಬಟ್ ಈ ಕಾನ್ಸೆಪ್ಟ್ ಎಲ್ಲ ಎಲ್ಲಿದೆ ಅಂದ್ರೆ ಒಂದು ಫಸ್ಟ್ PUC ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ನೋಡಿ ಇಲ್ಲಿ ಈ ಬಾಲ್ ಈ ತರ ರೋಲ್ ಆಗ್ತದೆ. ಈ ತರ ರೋಲ್ ಆದಾಗ ಯಾವುದೇ ಒಂದು ಸರ್ಫೇಸ್ ಮೇಲೆ ಬಾಲ್ ಅನ್ನೋದು ರೋಲ್ ಆದಾಗ ಅದು ಸರ್ಫೇಸ್ಗೆ ಟಚ್ ಆಗಿರೋ ಒಂದು ಏರಿಯಾ ಅನ್ನೋದು ಕಡಿಮೆ ಇರುತ್ತೆ. ಓಕೆ, ಸೊ P is equal to F by A. ಏರಿಯಾ ಕಡಿಮೆ ಇದ್ದಾಗ ಪ್ರೆಷರ್ ಅನ್ನೋದು ಫೋರ್ಸ್ ಬೈ ಏರಿಯಾ ಆಗಿರುತ್ತೆ. ಏರಿಯಾ ಕಡಿಮೆ ಇದ್ದಾಗ ಪ್ರೆಷರ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಅವಾಗ ಐ ಪ್ರೆಷರಿಂದ ಇದು ಬೇಗ ಉರುಳ್ಕೊಂಡು ಹೋಗ್ತಾ ಇರುತ್ತೆ. ಫ್ರಿಕ್ಷನ್ ಅನ್ನೋದು ಈ ಥರ ಆಗ್ತಾ ಇರುತ್ತೆ, ಬಟ್ ಕಡಿಮೆ ಇರುತ್ತೆ. ಓಕೆ, ಬಟ್ ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಸ್ಲೈಡ್ ಆಗ್ತಿದೆ, ಇಲ್ಲಿಂದ ಹಿಂಗೆ ಸ್ಲೈಡ್ ಆಗ್ತಿದೆ. ಒಂದು ಇಷ್ಟು ಸರ್ಫೇಸು, ಇಲ್ಲೊಂದು ಬಾಕ್ಸ್ ಇಲ್ಲಿದ್ರೆ ಒಂದು ಇಷ್ಟು ಸರ್ಫೇಸು ಒಂದು ಕಾಂಟ್ಯಾಕ್ಟ್ ಇದೆ. ಒಂದು ಸರ್ಫೇಸ್ಗೆ ಇಲ್ಲಿಂದ ಇಲ್ಲಿ ತನಕ ಏನಿದೆ ಆ ಒಂದು ಸರ್ಫೇಸ್ಗೆ ಕಾಂಟ್ಯಾಕ್ಟ್ ಇದೆ ಬಾಡಿ. ಅವಾಗ ಏನಾಗಿರುತ್ತೆ, ಏರಿಯಾ ಅನ್ನೋದು ಜಾಸ್ತಿ ಇದೆ. P is equal to F by A. ಏರಿಯಾ ಅನ್ನೋದು ಜಾಸ್ತಿ ಇರುತ್ತೆ, ಪ್ರೆಷರ್ ಅನ್ನೋದು ಕಡಿಮೆ ಇರುತ್ತೆ. ಅವಾಗ ನಿಧಾನಕ್ಕೆ ಹೋಗುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಸೆಕೆಂಡ್ ನೋಡಿ, ದ ರೋಲಿಂಗ್ ಫ್ರಿಕ್ಷನ್ ಇಸ್ ಸ್ಮಾಲರ್ ದ್ಯಾನ್ ಸ್ಲೈಡಿಂಗ್ ಫ್ರಿಕ್ಷನ್. ಫ್ರಿಕ್ಷನ್ ಘರ್ಷಣೆ ಅಂದ್ರೆ ಏನು? ಯಾವುದೋ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಿದೆ ಅಂದ್ರೆ ಅದ್ರ ಆಪೋಸಿಟ್ ಆಗಿ ಇರೋದನ್ನೇ ಘರ್ಷಣೆ ಅಂತ ಕರಿತೀವಿ. ಘರ್ಷಣೆ ಜಾಸ್ತಿ ಇದ್ರೆ ಮೋಷನ್ ಅನ್ನೋದು ಕಡಿಮೆ ಇರುತ್ತೆ. ಓಕೆ, ಸೊ ಅದಕ್ಕೆ ಈ ರೋಲ್ ಆಗ್ತಿರೋದು ಬೇಗ ಹೋಗ್ತದೆ. ರೋಲಿಂಗ್ ಫ್ರಿಕ್ಷನ್ ಈಸ್ ಲೆಸ್ ದ್ಯಾನ್ ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಇದೆ. ಸ್ಲೈಡಿಂಗ್ ಫ್ರಿಕ್ಷನ್. ಓಕೆ, ಸೊ ರೋಲಿಂಗ್ ಫ್ರಿಕ್ಷನ್ ಈಸ್ ಸ್ಮಾಲರ್ ದ್ಯಾನ್ ಸ್ಲೈಡಿಂಗ್ ಫ್ರಿಕ್ಷನ್. ಇಲ್ಲಿ ಫ್ರಿಕ್ಷನ್ ಘರ್ಷಣೆ ಅನ್ನೋದು ಕಡಿಮೆ ಇದೆ, ಅದಕ್ಕೆ ಫಾಸ್ಟಾಗಿ ಹೋಗ್ತಿದೆ. ಘರ್ಷಣೆ ಜಾಸ್ತಿ ಇದೆ, ಸ್ಲೋ ಆಗಿ ಹೋಗ್ತಿದೆ. ಕರೆಕ್ಟ್ ಇದೆ. ಕ್ಲಿಯರ್? ಸೊ ಅದರಿಂದ 4ನೇ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆ, ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ, ಪ್ರಿವೆನ್ಷನ್ ಆಫ್ ಕರೋಷನ್ is a primary importance. It not only saves money but can helps to preventing accidents such as bridge collapse or failure and key components due to corrosion. Which of the following statement not the correct method to prevent corrosion? ಕೆಳಗಿನವುಗಳಲ್ಲಿ ಯಾವುದು ಒಂದು ತುಕ್ಕು ಹಿಡಿಯುವ ಒಂದು ಮಾರ್ಗವಲ್ಲ, ಸರಿಯಾದ ಮಾರ್ಗವಲ್ಲ ಅಂತ ಕ್ವಶನ್ ಕೇಳಿದ್ದಾರೆ. ಬೈ ಕವರಿಂಗ್ ಮೆಟಲ್ ಸರ್ಫೇಸ್ ಬೈ ಪೈಂಟ್. ಹೌದು, ಪೇಂಟ್ ಹೊಡೆಯೋದ್ರಿಂದ ನಾವು ತಡಿಬೋದು, ಸ್ವಲ್ಪ ಮಟ್ಟಿಗೆ ತಡಿಬೋದು. ನೆಕ್ಸ್ಟ್, ಬೈ ಕನ್ವರ್ಟಿಂಗ್ ಮೆಟಲ್ ಸರ್ಫೇಸ್ ಬೈ ಅದರ್ ಮೆಟಲ್ ಸಚ್ ಆಸ್ ಜಿಂಕ್ ಆರ್ ಟಿನ್. ಹೌದು, ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ. ಸೊ ಗ್ಯಾಲ್ವನೈಸೇಷನ್ ಪ್ರೋಸೆಸ್ ಇಂದ ಏನ್ ಮಾಡ್ತೀವಿ ನಾವು, ಒಂದು ಮೆಟಲ್ಗೆ ಜಿಂಕ್ ಕೋಟಿಂಗ್ ನ ಮಾಡ್ತೀವಿ. ಯಾವ್ದು ಟು ಅವಾಯ್ಡ್ ಕರೋಷನ್. ಓಕೆ, ಸೊ ಆಪ್ಷನ್ 4 ಏನಿದೆ, ಬೈ ಕೀಪಿಂಗ್ ಮೆಟಲ್ ಇನ್ ಆಸಿಡಿಫೈಡ್ ವಾಟರ್. ಇದು ಸರಿಯಾದ ಉತ್ತರ ಅಲ್ಲ, ಮಿಕ್ಕ ಎಲ್ಲ ಸರಿಯಾಗಿರುತ್ತೆ. ಓಕೆ, ಸೊ ಆಪ್ಷನ್ 4 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ಲೋಹ ತುಕ್ಕು ಹಿಡಿದನ್ನು ತಪ್ಪಿಸಲು ಕೆಳಕಂಡ ಮಾರ್ಗ ಸರಿಯಲ್ಲ ಅಂದ್ರೆ ಇದೆ. ಇದು ಸರಿ ಇದೆ, ಇದು ಸರಿ ಇದೆ, ಇದು ಸರಿ ಇದೆ, ಬಟ್ ಇದು ಸರಿ ಅಲ್ಲ. ಆಪ್ಷನ್ 4 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡಿ, ಕ್ವಶನ್ ಈ ತರ ಇದೆ.
WHO declares monkeypox outbreaks a public health emergency in international concern. In this regards, which of the following statements are correct? ವಿಶ್ವ ಆರೋಗ್ಯ ಸಂಸ್ಥೆಯು ಮಂಕಿಪಾಕ್ಸ್ ಹರಡುವಿಕೆಯನ್ನು ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಯಾಗಿ ಘೋಷಿಸಿದೆ. ಇದಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ನೋಡಿ ಇಲ್ಲಿ ಮಂಕಿಪಾಕ್ಸ್ ವೈರಸ್ ಸಹ ಸಣ್ಣ ಸಿಡುಬು ವೈರಸ್ನ ಕುಟುಂಬವಾಗಿದೆ. ಹೌದು, ಕರೆಕ್ಟ್ ಆಗಿದೆ. ಈ ರೋಗವು ಚರ್ಮದ ನೇರ ಸಂಪರ್ಕದಿಂದ ಹರಡುತ್ತದೆ. ಎಸ್, ಇದು ಕೂಡ ಪ್ರಾಣಿಗಳಿಂದ ಹರಡುವ ಕಾಯಿಲೆಯಾಗಿದೆ. ಹೌದು, ಸೊ ಪ್ರಾಣಿಯಿಂದ ಮನುಷ್ಯನಿಗೆ ಹರಡುತ್ತೆ, ಅದು ಮಂಕಿಯಿಂದ ಮನುಷ್ಯನಿಗೆ ಹರಡುತ್ತೆ. ನೆಕ್ಸ್ಟ್, ಮಂಕಿ ಪಾಕ್ಸ್ನ ರೂಪಾಂತರಗಳನ್ನು ಸ್ಪೀಡ್ಸ್ ಎಂದು ಕರೆಯಲಾಗಿರುತ್ತೆ. ಸೊ ಈ ಎಲ್ಲ ಒಂದು ಆಪ್ಷನ್ಸು ಸರಿಯಾದಿದೆ. ಸೊ ಆದ್ದರಿಂದ ಆಪ್ಷನ್ 4 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ವಿತ್ ರೆಫರೆನ್ಸ್ ಆಫ್ LK99 ಅಂತ ಹೇಳ್ಬಿಟ್ಟು. ಸೊ ಏನಪ್ಪ ಈ ಒಂದು LK99 ಅಂದರೆ, ಅದು ಇಟ್ ಲೀಡ್ ಬೇಸ್ಡ್ ಕಂಪೌಂಡ್ supposed to possess superconducting properties as claimed by Korean scientists. ಅಂದರೆ ಕೊರಿಯಾ ದೇಶದ ವಿಜ್ಞಾನಿಗಳು ಹೇಳಿಕೊಂಡಿರುವಂತೆ ಇದು ಸೀಸದ ಆಧಾರಿತ ಸಂಯುಕ್ತವಾಗಿದ್ದು ಅತಿ ಪ್ರವಾಹದ ಅಥವಾ ಸೂಪರ್ ಕಂಡಕ್ಟ್ನ ಒಂದು ಗುಣಲಕ್ಷಣಗಳನ್ನು ಹೊಂದಿರುತ್ತೆ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಓಕೆನಾ? ಸೊ ನಮಗೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ, ವಾಟ್ ಯು ಮೀನ್ ಬೈ ಸೂಪರ್ ಕಂಡಕ್ಟರ್ಸ್? ಸೂಪರ್ ಕಂಡಕ್ಟರ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಸೂಪರ್ ಕಂಡಕ್ಟರ್ ಏನು ಅಂದ್ರೆ ಅದಕ್ಕೆ ರೆಸಿಸ್ಟೆನ್ಸೇ ಇರಲ್ಲ, ಅಪೋಸಿಷನೇ ಇರೋದಿಲ್ಲ. ಓಕೆ, ಸೂಪರ್ ಕಂಡಕ್ಟರ್ಸ್ ಆರ್ ಮೆಟೀರಿಯಲ್ಸ್ ದಟ್ ಎಕ್ಸಿಬಿಟ್ಸ್ ಝೀರೋ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಅದಕ್ಕೆ ರೋಧಕತೆ ಅನ್ನೋದು ಇರೋದಿಲ್ಲ, ಅಥವಾ ರೆಸಿಸ್ಟೆನ್ಸ್ ಅನ್ನೋದೇ ಇರೋದಿಲ್ಲ, ಅಪೋಸಿಷನ್ ಅನ್ನೋದೇ ಇರೋದಿಲ್ಲ. ಅಂಥದಕ್ಕೆ ನಾವೇನಂತ ಕರಿತೀವಿ? ಸೂಪರ್ ಕಂಡಕ್ಟರ್ಸ್ ಅಂತ ಕರಿತೀವಿ. ಓಕೆ, ಸೊ ಸೂಪರ್ ಕಂಡಕ್ಟರ್ಸ್ ನಾವು ಯೂಸ್ ಮಾಡ್ತೀವಿ. ಓಕೆ, ಎಕ್ಸಾಂಪಲ್ಸ್ ಏನು ಹೇಳ್ಬೋದು? ಲ್ಯಾಂಥನಮ್, ಬೇರಿಯಂ, ಕಾಪರ್, ಆಕ್ಸೈಡ್ ಅಂತ ಬರುತ್ತೆ. ಸೊ ಇವೆಲ್ಲ ಸೂಪರ್ ಕಂಡಕ್ಟರ್ ಆಗಿರುತ್ತೆ. ನಿಯೋಬಿಯಂ, ಟಿನ್ ಅಂತ ಬರುತ್ತೆ. ಏನು? ನಿಯೋಬಿಯಂ, ನೆಕ್ಸ್ಟ್ ಟಿನ್ ಅಂತ ಬರುತ್ತೆ. ಸೊ ಇದೆಲ್ಲ ಒಂದು ಸೂಪರ್ ಕಂಡಕ್ಟರ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಸೂಪರ್ ಕಂಡಕ್ಟರ್ಸ್ ಅಂದ್ರೆ ಏನು? ಅದಕ್ಕೆ ಅಪೋಸಿಷನ್ ಇರೋದಿಲ್ಲ, ಝೀರೋ ರೆಸಿಸ್ಟೆನ್ಸ್ ಇರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ಸೊ ಹಾಗಾದ್ರೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ದಟ್ ಈಸ್ 1 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ದಿಸ್ ಐ ಡಿಸ್ಕಸ್ಡ್ ಇನ್ ಲೈಟ್ ಚಾಪ್ಟರ್. ಫಿಸಿಕ್ಸ್ ಸೀರೀಸಲ್ಲಿ ಒಂದು ಲೈಟ್ ಚಾಪ್ಟರ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ, ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿಬಿಟ್ಟಿದ್ದೀನಿ. ಸೊ ಅದ್ರ ಬಗ್ಗೆನೇ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸಮತಲ ದರ್ಪಣದಲ್ಲಿ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಇಲ್ಲಿ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಒಂದು, ಸಮತಲ ದರ್ಪಣದಲ್ಲಿ ಬೆಳಕಿನ ಪ್ರತಿಫಲನವು ಅಸಮರ್ಪಕ ಪ್ರತಿಫಲನಕ್ಕೆ ಉದಾಹರಣೆ ಆಗಿರುತ್ತೆ. ಪ್ಲೇನ್ ಮಿರರ್ ಈಸ್ ಫಾರ್ಮ್ಸ್ ಸಿಂಗಲ್ ಪ್ಲೇನ್ ಮಿರರ್ಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಇರೆಗ್ಯುಲರ್ ರಿಫ್ಲೆಕ್ಷನ್ ಅಂತ ಹೇಳ್ಬಿಟ್ಟು. ಸಮತಲ ದರ್ಪಣವು ಒಂದು ವಸ್ತುವಿನ ಏಕ ಪ್ರತಿಬಿಂಬವನ್ನು ಮೂಡಿಸುತ್ತೆ. 2 ಸಮತಲ ದರ್ಪಣಗಳ ನಡುವಿನ ಕೋನ ಬದಲಾಯಿಸುವುದರಿಂದ ಒಂದು ವಸ್ತುವಿನ ಬಹುಸಂಖ್ಯೆಯ ಪ್ರತಿಬಿಂಬಗಳನ್ನು ಪಡೆಯಬಹುದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ರೆಗ್ಯುಲರ್ ರಿಫ್ಲೆಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಅಸಮರ್ಪಕ ಪ್ರತಿಫಲನ ಅಂತ ಕೊಟ್ಟಿದ್ದಾರೆ. ಏನಪ್ಪಾ ಈ ಒಂದು ರೆಗ್ಯುಲರ್ ರಿಫ್ಲೆಕ್ಷನ್ ಅಂದ್ರೆ? ಫಸ್ಟ್ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಯಾವುದೇ ಒಂದು ರಿಫ್ಲೆಕ್ಷನ್ ಆಗಬೇಕು ಅಂದ್ರೆ ಒಂದು ಸರ್ಫೇಸ್ ಇರಬೇಕು, ಹೌದಲ್ವಾ? ಸರ್ಫೇಸ್ ಈ ತರ ಇರುತ್ತೆ, ಸರ್ಫೇಸ್ ಕೋಟೆಡ್ ಇರುತ್ತೆ. ಸೊ ಇದು ರೆಗ್ಯುಲರ್ ರಿಫ್ಲೆಕ್ಷನ್, RR ಅಂತ ಬರ್ತೀನಿ. ರೆಗ್ಯುಲರ್ ರಿಫ್ಲೆಕ್ಷನ್ ಎಲ್ಲ ಒಂದು ಪ್ರತಿಫಲನ ಕೋನ ರೇಖೆಗಳೇನಿದೆ ಒಂದಕ್ಕೊಂದು ಸಮಾನಾಂತರದಲ್ಲಿರುತ್ತೆ. ಓಕೆ, ಸೊ ಯಾವಾಗೂ ರೆಗ್ಯುಲರ್ ರಿಫ್ಲೆಕ್ಷನ್ ಏನಾಗಿರುತ್ತೆ? ಒಂದು ಸ್ಮೂತ್ ಸರ್ಫೇಸ್ ಮೇಲೆ ಆಗುತ್ತೆ, ಸ್ಮೂತ್ ಸರ್ಫೇಸ್. ಬಟ್ ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಒಂದು ರಫ್ ಸರ್ಫೇಸ್ ಮೇಲೆ ಆಗಿರುತ್ತೆ, ಒಂದೊಂದು ದಿಕ್ಕಿಗೆ ಹೋಗ್ತಾ ಇರುತ್ತೆ. ಓಕೆ, ಸೊ ಎಲ್ಲ ಪ್ರತಿಫಲನ ಕೋನಗಳು ಒಂದೇ ದಿಕ್ಕಿಗೆ ಇರೋದಿಲ್ಲ, ಸಮಾನಾಂತರವಾಗಿರೋದಿಲ್ಲ. ಅದಕ್ಕೆ ನಾವು ರಫ್ ಸರ್ಫೇಸ್ ಅಂತ ಕರಿತೀವಿ, ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಅಂತ ಕರಿತೀವಿ, ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಬಟ್ ಇಲ್ಲೇನಿದೆ? ಪ್ಲೇನ್ ಮಿರರ್ ಅಂತ ಇದೆ. ಪ್ಲೇನ್ ಮಿರರ್ ಮೇಲೆ ಯಾವಾಗೂ ರೆಗ್ಯುಲರ್ ರಿಫ್ಲೆಕ್ಷನ್ ಆಗುತ್ತೆ, ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಅಲ್ಲ. ಹಾಗಾದ್ರೆ ಇದು ಸರಿಯಾದ ಉತ್ತರ ಅಲ್ಲ. ನೆಕ್ಸ್ಟ್, ಪ್ಲೇನ್ ಮಿರರ್ ಫಾರ್ಮ್ಸ್ ಓನ್ಲಿ ಸಿಂಗಲ್ ಇಮೇಜ್. ಹೌದಲ್ವಾ? ನಾನು ಒಂದು ಮಿರರ್ ಮುಂದ್ಗಡೆ ನಿಂತ್ಕೊಂಡ್ರೆ, ಸೊ ನಾನು ಏನು ನಿಂತ್ಕೊತೀನಿ, ನನ್ನ ಇಮೇಜೇ ಇಲ್ಲಿ ಫಾರ್ಮೇಷನ್ ಆಗುತ್ತೆ, ಒಂದೇ ಇಮೇಜ್ ಫಾರ್ಮೇಷನ್ ಆಗುತ್ತೆ. ನಾವು ಇಬ್ಬರು ನಿಂತ್ಕೊಂಡ್ರೆ 2 ಇಮೇಜ್ ಫಾರ್ಮೇಷನ್ ಆಗುತ್ತೆ. ಹೌದು, ಸರಿಯಾಗಿದೆ. ನೆಕ್ಸ್ಟ್, ವೇರಿಂಗ್ ಆಂಗಲ್ ಬಿಟ್ವೀನ್ 2 ಪ್ಲೇನ್ ಮಿರರ್ ಡಿಫ್ರೆಂಟ್ ನಂಬರ್ ಆಫ್ ಇಮೇಜಸ್ ಕ್ಯಾನ್ ಬಿ ಒಬ್ಟೈನ್ಡ್. ಹೌದು, ಇದು ಆಂಗಲ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಯಾವ ರೀತಿ ಆಗುತ್ತೆ ಅಂತ ಮುಂದೆ ನೋಡ್ತಾ ಹೋಗೋಣ. ಓಕೆ,
ಸೊ ಹಾಗಾದ್ರೆ ಒಂದನೇದು ತಪ್ಪಾಗಿದೆ. ಸೊ 2, 3 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ 1 ಈಸ್ ರಾಂಗ್ ಬಟ್ 2 and 3 ಆರ್ ಕರೆಕ್ಟ್. ಆಪ್ಷನ್ 2 ಇದ್ದ ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್? ಎಸ್. ಮತ್ತಷ್ಟು ಇನ್ಫಾರ್ಮೇಶನ್ ನೋಡ್ತಾ ಹೋದ್ರೆ ಇಲ್ಲಿ ನೋಡಿ, ಇಲ್ಲಿ ಸಮತಲ ದರ್ಪಣದಲ್ಲಿ ಯಾವ ರೀತಿ ಒಂದು ಪ್ರತಿಬಿಂಬ ಫಾರ್ಮೇಶನ್ ಆಗುತ್ತೆ, ಅದಕ್ಕೇನಾದ್ರೂ ಫಾರ್ಮುಲಾಸ್ ಇದೆಯಾ? ಹೌದು, ಅವ್ರು ಏನು ಆಂಗಲ್ ಕೊಟ್ಟಿರ್ತಾರೆ ಅದು ಆಂಗಲ್ ಇಲ್ಲ ಆಗ್ಬಿಟ್ಟು ಈ ಫಾರ್ಮುಲಾ ಹಾಕಿದ್ರೆ ವಿ ವಿಲ್ ಗೆಟ್ ದ ಆನ್ಸರ್. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಬಟ್ -1 ಮಾಡಬೇಕು. ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಮಾಡಿದರೆ n ಇಸ್ ಈಕ್ವಲ್ ಟು 360/60 -1. ಸೊ 0 0 ಗೆಟ್ ಕ್ಯಾನ್ಸಲ್, 6 1s 6 6 6 -1 ಇಸ್ ಈಕ್ವಲ್ ಟು 5 ಆಗಿರುತ್ತೆ. 5 ಇಮೇಜ್ ಫಾರ್ಮೇಶನ್ ಆಗುತ್ತೆ. 2 ಸಮತಲ ದರ್ಪಣಗಳನ್ನು ಒಂದು 60 ಡಿಗ್ರಿ ಆಂಗಲ್ ಅಲ್ಲಿ ಇಟ್ಟಾಗ ನಮಗೆ ಎಷ್ಟು ಇಮೇಜ್ ಫಾರ್ಮೇಶನ್ ಆಗುತ್ತೆ? 5 ಇಮೇಜಸ್ ಫಾರ್ಮೇಶನ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಪ್ಲೇನ್ ಮಿರರ್ಸ್ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಇಲ್ಲಿ ತಗೊಂಡ್ಬಂದಿದ್ದೀನಿ ನಾನು. ಇದರ ಮೇಲ್ಮೈ ಸಮತಲವಾಗಿರುತ್ತೆ. ಹೌದು, ಪ್ರತಿಬಿಂಬ ಕನ್ನಡಿಯ ಹಿಂದೆ ಉಂಟಾಗುತ್ತೆ. ಇದರ ಪ್ರತಿಬಿಂಬ ವರ್ಚುವಲ್ ಆಗಿರುತ್ತೆ. ಸೊ ನೆಕ್ಸ್ಟ್, ಸಮತಲ ದರ್ಪಣದಲ್ಲಿ ಪ್ರತಿಬಿಂಬ ಗಾತ್ರದಷ್ಟೇ ಗಾತ್ರವಿರುತ್ತೆ, ಅಂದರೆ ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬದ ಗಾತ್ರವಿರುತ್ತೆ. ಹೌದು, ಸೇಮ್ ಸೈಜ್ ಆಫ್ ದ ಇಮೇಜ್, ಸೇಮ್ ಸೈಜ್ ಆಫ್ ದ ಆಬ್ಜೆಕ್ಟ್. ಇನ್ ದ ಮಿರರ್ ರೈಟ್ ಅಪಿಯರ್ಸ್ ಟು ಬಿ ಲೆಫ್ಟ್, ಲೆಫ್ಟ್ ಅಪಿಯರ್ಸ್ ಟು ಬಿ ರೈಟ್, ಅಂದರೆ ಪಾರ್ಶ್ವ ಸ್ಥಾನ ಪಲ್ಲಟವಾಗಿರುತ್ತೆ. ನಾವು ರೈಟ್ ಹ್ಯಾಂಡ್ ಮೇಲೆ ಕೆದ್ದಾಗ ಲೆಫ್ಟ್ ಅಪಿಯರ್ ಆಗುತ್ತೆ, ಲೆಫ್ಟ್ ಹ್ಯಾಂಡ್ ಮೇಲೆ ಕೆದ್ದಾಗ ರೈಟ್ ಅಪಿಯರ್ ಆಗುತ್ತೆ ಇನ್ ಫ್ರಂಟ್ ಆಫ್ ಮಿರರ್. ದ ಡಿಸ್ಟೆನ್ಸ್ ಬಿಟ್ವೀನ್ ಆಬ್ಜೆಕ್ಟ್ ಅಂಡ್ ದ ಮಿರರ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ಮಿರರ್ ಅಂಡ್ ಇಮೇಜ್. ಅಂದರೆ ನಾನು ಇಲ್ಲೊಂದು ಆಬ್ಜೆಕ್ಟ್ನ ಇಟ್ಟಿದ್ದೀನಿ ಅಂದರೆ ಇಲ್ಲಿಂದ ಇಲ್ಲಿಗೆ 10 ಮಿರರ್ ಅಂತ ಇಟ್ಕೊಳ್ಳಿ, 10 ಸೆಂಟಿಮೀಟರ್ ಇದೆ ಅಂದರೆ ಆಫ್ಟರ್ 10 ಸೆಂಟಿಮೀಟರ್ ಹೋಗ್ಲಿ ನನ್ನ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ಆಬ್ಜೆಕ್ಟ್ ಅಂಡ್ ಮಿರರ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ಮಿರರ್ ಅಂಡ್ ಇಮೇಜ್. ನೆನ್ಪಿಡ್ಬೇಕಿದು. ನೆಕ್ಸ್ಟ್ ನೋಡಿ, ಸೊ ಇಷ್ಟು ಇನ್ಫಾರ್ಮೇಶನ್ ಆಯಿತು. ನೆಕ್ಸ್ಟ್ ಮತ್ತಷ್ಟು ಇನ್ಫಾರ್ಮೇಶನ್ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ತುಂಬ ಸರಿ ಕ್ವಶನ್ ಕೇಳಿದರೆ, ಆಬ್ಜೆಕ್ಟ್ ಈಸ್ ಕೆಪ್ಟ್ ಬಿಟ್ವೀನ್ 2 ಪ್ಯಾರಲಲ್ ಮಿರರ್ಸ್ ಅಂಡ್ ಇನ್ಫಿನಿಟ್ ಇಮೇಜಸ್ ವಿಲ್ ಫಾರ್ಮ್. ಒಂದು ಸಮತಲ ಒಂದು ಕನ್ನಡಿ, ಸಮಾನಾಂತರವಾಗಿರೋ ಒಂದು ಕನ್ನಡಿಗಳ ಮತ್ತೆ ಒಂದು ಆಬ್ಜೆಕ್ಟ್ನ ಇಟ್ಟಾಗ, ಒಂದು ವಸ್ತುವನ್ನು ಇಟ್ಟಾಗ ಎಷ್ಟು ಇಮೇಜಸ್ ಫಾರ್ಮೇಶನ್ ಆಗುತ್ತೆ ಅಂತ ನಮಗೆ ಕ್ವಶನ್ ಕೇಳಿದರೆ, ದಟ್ ಈಸ್ ಇನ್ಫಿನಿಟಿ, ಅನಂತ ಇಮೇಜಸ್ ಫಾರ್ಮೇಶನ್ ಆಗುತ್ತಾ ಹೋಗುತ್ತೆ. ನೀವು ಇದನ್ನೆಲ್ಲ ಒಂದು ಕಟಿಂಗ್ ಶಾಪಲ್ಲೆಲ್ಲ ನೋಡ್ಬೋದು. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಕ್ಲಾಸ್ ಮಾಡಿದ್ದೀನಿ ಫಿಸಿಕ್ಸ್ ಸೀರೀಸಲ್ಲಿ, ಲೈಟ್ ಚಾಪ್ಟ್ರಲ್ಲಿ ಒಂದು 3 ಪಾರ್ಟ್ ಆಗಿ ಮಾಡ್ತಾ ಹೋಗಿದ್ದೀನಿ, ಇನ್ ಡೀಟೇಲ್ ಆಗಿ ಮಾಡಿದ್ದೀನಿ. ಬೇಕಿದ್ರೆ ಯು ಕ್ಯಾನ್ ಗೋ ಅಂಡ್ ವಾಚ್. ಓಕೆ, ಎಸ್. ನೋಡಿ ಫ್ರೆಂಡ್ಸ್, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಆಗಿರುತ್ತೆ. ಸೊ ಇದೇ ರೀತಿ ಕ್ಲಾಸಸ್ ಬೇಕು ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಯಾರ್ಯಾರು ಬೇಕಾಗಿರುತ್ತೋ ಎಲ್ಲರಿಗೂ ಇದನ್ನ ಶೇರ್ ಮಾಡಿ, ಆದಷ್ಟು ಕ್ಲಾಸಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಮತ್ತೆ ಭೇಟಿ ಆಗೋಣ.